திருச்சிற்றம்பலம். ஓம் சிவா திருச்சிற்றம்பலம். ತಿರುಚಿಟ್ರಂಬಲಂ. ಬ್ರಹ್ಮಚರ್ಯದ ವ್ಯಾಖ್ಯಾನ. ಸಮಾಜದಲ್ಲಿ ಬ್ರಹ್ಮಚರ್ಯ ಪಾಲನೆ ಮಾಡದೇ ಇರುವುದರಿಂದ ಆಗುತ್ತಿರುವ ಸಮಸ್ಯೆಗಳು ಅಂದರೆ ಅದರಲ್ಲಿ 3 ಥರ: ಹದಿಹರೆಯದ ಮಕ್ಕಳಲ್ಲಿ, ಯುವಕರಲ್ಲಿ, ವಿವಾಹಿತರಲ್ಲಿ. ಇದನ್ನು ಪಾಲಿಸುವುದರಿಂದ ಪವಾಡಗಳು ಏನಾದರೂ ಆಗುತ್ತದೆಯೇ? ಲೌಕಿಕ ಜೀವನದಲ್ಲಿ ಬ್ರಹ್ಮಚರ್ಯದ ಮಹತ್ವ. ಇನ್ನೊಂದು ಆಯಾಮದಲ್ಲಿ ಅಲೌಕಿಕ ಜೀವನದಲ್ಲಿ ಬ್ರಹ್ಮಚರ್ಯದ ಮಹತ್ವ ಹಾಗೂ ಇದನ್ನು ಪಾಲಿಸುವುದರಿಂದ 2 ಆಯಾಮದಲ್ಲಿ ಆಗುವ ಪ್ರಯೋಜನ. ಪಾಲಿಸದೇ ಇದ್ದರೆ ಆಗುವ ಮಾರಕಗಳು ಏನು? ಹಾಗಾದರೆ ಅದನ್ನು ಹೇಗೆ ಪಾಲಿಸಬೇಕು? ಅದರ ಕ್ರಮಗಳು ಏನಿದೆ ಅಂದರೆ ಜೀವನ ಶೈಲಿ, ಆಹಾರ ಕ್ರಮ ಇತ್ಯಾದಿ. ಇದು ನನ್ನ ಪ್ರಶ್ನೆ. ತಿರುಚಿಟ್ರಂಬಲಂ. ನನಗೆ ಗೊತ್ತಿದ್ದ ರೀತಿ ನಾನು ಹೇಳಿಕೊಂಡು ಹೋಗ್ತೇನೆ. ಹಾಂ, ನಿನಗೆ ಯಾವುದು ಬೇಕು ಅದನ್ನು ಪುನಃ ಕೇಳಿ ತಿಳಿದುಕೋ, ಎಲ್ಲಾದರೂ ಬಿಟ್ಟು ಹೋದ ಪಕ್ಷದಲ್ಲಿ. ಆಯಿತು ಗುರುಗಳೇ. ಅರ್ಥ ಆಯ್ತಲ್ವ? ಸರಿ. ತಿರುಚಿಟ್ರಂಬಲಂ. ತಿರುಚಿಟ್ರಂಬಲಂ. ಗುರುವೇ ಶರಣ. ನಮಃ ಶಿವಾಯ. ಸೈನ್ಸ್ ಗೊತ್ತಿದ್ದವರಿದ್ದಾರಲ್ವ ಡಾಕ್ಟ್ರು? ನಾನು ಹೇಳೋ ಸೈನ್ಸ್ ತಪ್ಪಾದರೆ ಹೇಳಬೇಕು, ಆಯಿತಾ? ಆನ್ ದ ಸ್ಪಾಟ್ ಹೇಳಬೇಕು ತಪ್ಪಾದರೆ. ತಿರುಚಿಟ್ರಂಬಲಂ. ನಿಮ್ಮ ಮೊದಲನೇ ಪ್ರಶ್ನೆ ಬ್ರಹ್ಮಚರ್ಯ ಅಂದರೆ ಏನು, ಅದಕ್ಕೆ ಏನು ಅರ್ಥ ಅಂತ ಅಲ್ವಾ? ಆ ಬ್ರಹ್ಮಚರ್ಯ ಅಂತ ಹೇಳಿದರೆ ಜ್ಞಾನವನ್ನು ಹಿಂಬಾಲಿಸ್ತಾ ಹೋಗೋದು. ಬ್ರಹ್ಮ ಅಂದರೆ ಜ್ಞಾನ, ಅದನ್ನು ಹಿಂಬಾಲಿಸೋದು, ಅದನ್ನು ಹುಡುಕುವುದು, ಜ್ಞಾನವನ್ನು ಹುಡುಕಿಕೊಂಡು ಹೋಗುವುದು, ಜ್ಞಾನದ ಆಚರಣೆಯಲ್ಲಿರೋದು. ಜ್ಞಾನ ದಾರಿಯಲ್ಲಿ ಹೋಗಬೇಕಾದ್ರೆ ಏನೆಲ್ಲ ಬೇಕು, ಜ್ಞಾನ ದಾರಿಯಲ್ಲಿ ಹೋಗಬೇಕು ಅಂತಾದರೆ ಯಾವ ಸ್ಥಿತಿ ಗತಿಗಳೆಲ್ಲ ಬೇಕು ಎಂಬ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳುವುದು. ಇದಕ್ಕೆ ಬ್ರಹ್ಮಚರ್ಯ ಅಂತ ಹೇಳೋದು. ನಿಜವಾದ ಸ್ಥಿತಿ. ಅರ್ಥ ಆಗ್ತಾ ಹೇಳೋದು? ಇದು ಮೊದಲನೇ ಪ್ರಶ್ನೆಗೆ ಉತ್ತರ. ಎರಡನೇ ಪ್ರಶ್ನೆ ಏನು? ಬ್ರಹ್ಮಚರ್ಯ ಏಕೆ ಬೇಕು? ಬ್ರಹ್ಮಚರ್ಯ ಏಕೆ ಬೇಕು ಅಂತೇಳಿದರೆ, ಒಂದು ಒಳ್ಳೆಯ ಜೀವನ ಮಾಡಲಿಕ್ಕೆ, ಒಂದು ಸತ್ಯದ ಜೀವನ ಮಾಡಲಿಕ್ಕೆ. ಅರ್ಥ ಆಗ್ತಾ ಹೇಳೋದು? ಒಳ್ಳೆಯ ಸಂಸ್ಕಾರದ ಜೀವನ ಮಾಡಲಿಕ್ಕೆ, ಒಳ್ಳೆಯ ಜ್ಞಾನದಿಂದ ಜೀವನ ಮಾಡಲಿಕ್ಕೆ, ತನ್ನಿಂದ 10 ಜನಕ್ಕೆ ಒಳಿತಾಗುವಂಥ ಜೀವನ ಆಗಬೇಕು, ತನ್ನಿಂದ ಪ್ರಪಂಚಕ್ಕೆ ಏನೊಂದು ಒಳಿತಾಗಬೇಕು, ನಾನು ಹುಟ್ಟಿದ್ದಕ್ಕೆ ಏನೊಂದು ಅರ್ಥ ಇರಬೇಕು. ಅರ್ಥ ಆಗ್ತಾ ಹೇಳೋದು? ನಾನು ಹುಟ್ಟಿದ್ದಕ್ಕೆ ಏನೋ ಒಂದು ಅರ್ಥ ಇರಬೇಕು, ನಾನು ಪ್ರಪಂಚ ಬಿಟ್ಟು ಹೋಗೋ ಮುಂಚೆ ಈ ಪ್ರಪಂಚಕ್ಕೆ ಏನೋ ಒಂದು ಕೊಟ್ಟು ಹೋಗಬೇಕು. ಅನೇಕ ರೀತಿಯ ದೈವಿಕ ವಿಚಾರಗಳೆಲ್ಲ ತನ್ನೊಳಗೆ ಇರಬೇಕು. ಅರ್ಥ ಆಯ್ತಲ್ಲ? ಇದರಲ್ಲಿ ಸಂಸಾರ ಉಂಟು, ಜ್ಞಾನ ಉಂಟು ಅಂತ ಹೇಳೋದು. ಸಂಸಾರ ಉಂಟು, ಸನ್ಯಾಸ ಉಂಟು ಅಂತ ಹೇಳೋದ್ರಲ್ಲಿ ಎರಡಕ್ಕೂ ಸೇರಿಸಿ ಹೇಳೋದಿಲ್ಲಿ, ಬಿಡಿಸಿ ಹೇಳಲಿಕ್ಕೆ ಆಗೋದಿಲ್ಲ. ಅರ್ಥ ಆಯ್ತಲ್ವ? ಒಟ್ಟಿನಲ್ಲಿ ಹೇಳುವುದಾದರೆ ಬ್ರಹ್ಮಚರ್ಯ ಪಾಲನೆ ಮಾಡೋದ್ರಿಂದ ಆ ಮನುಷ್ಯನ ಆರೋಗ್ಯ, ಮನುಷ್ಯನ ಬುದ್ಧಿ, ಮನುಷ್ಯನ ಮನಸ್ಸು, ಮನುಷ್ಯನ ಸ್ಥಿತಿಗತಿಗಳು, ಒಂದು ಮನುಷ್ಯನ ಜ್ಞಾನ, ಇನ್ನು ಮನುಷ್ಯನ ಶಕ್ತಿ, ಎಲ್ಲ ವಿಚಾರಗಳು A1 ಆಗಿರ್ತದೆ, ಫಸ್ಟ್ ಕ್ಲಾಸ್ ಆಗಿರ್ತದೆ, ನಂಬರ್ 1 ಆಗಿರ್ತದೆ ಬ್ರಹ್ಮಚರ್ಯದಿಂದ. ಇದು ಬಹಳ ಮುಖ್ಯ. ಪ್ರತಿಯೊಬ್ಬರು ಜೀವನದಲ್ಲಿ ಬ್ರಹ್ಮಚರ್ಯ ಪಾಲನೆ ಮಾಡಲೇಬೇಕು. ಯಾಕೆ? ಸಂಸಾರದಲ್ಲಿ ನಾವು ಇದನ್ನು ತಗೊಳ್ಳುವ. ಫಸ್ಟಿಗೆ ಕೇಳಿದ್ದು ಲೌಕಿಕದಲ್ಲಿ ಏನು ಪ್ರಯೋಜನ, ಆಧ್ಯಾತ್ಮಿಕದಲ್ಲಿ ಏನು ಪ್ರಯೋಜನ ಅಲ್ವಾ? ಬ್ರಹ್ಮಚರ್ಯ ಪಾಲನೆ ಮಾಡೋದರಿಂದ ಸಂಸಾರದಲ್ಲಿ ಏನು ಲಾಭ? ಭಾಳಷ್ಟು ಲಾಭ ಇದೆ, ಭಾಳಷ್ಟು ಪ್ರಯೋಜನವಿದೆ ಬ್ರಹ್ಮಚರ್ಯವನ್ನು ಪಾಲನೆ ಮಾಡೋದರಿಂದ. ಬ್ರಹ್ಮಚರ್ಯವೆಂಬುದು ಎಷ್ಟು ಸಮಯದವರೆಗೆ ಭಗವಂತ ನಮಗೆ ಕೊಟ್ಟಿದ್ದಾನೆ, ಇದನ್ನು ಮುಖ್ಯವಾಗಿ ತಿಳಿದುಕೊಳ್ಬೇಕು. ಬ್ರಹ್ಮಚರ್ಯವೆಂಬುದು ನಮಗೆ ಭಗವಂತ ಹೆಣ್ಣಿಗಾದರೂ ಸರಿ ಗಂಡಿಗಾದರೂ ಸರಿ ಎಷ್ಟು ಸಮಯದವರೆಗೆ ಕೊಟ್ಟಿದ್ದಾನೆ. ಭಗವಂತ ಗಾಡ್ ಗಿಫ್ಟ್ ಆಗಿ ಕೊಟ್ಟಂಥ ವಿಚಾರ ಎಲ್ಲರಿಗೂ ಕೊಟ್ಟಿದ್ದಾನೆ ಅಲ್ವಾ? ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು.
ಒಂದು ಗಂಡು ವಯಸ್ಸಿಗೆ ಬರುವಲ್ಲಿವರೆಗೂ, ಒಂದು ಹೆಣ್ಣು ಋತುಮತಿಯಾಗುವಲ್ಲಿವರೆಗೂ ಬ್ರಹ್ಮಚರ್ಯವನ್ನು ನಮ್ಮ ಒಳಗೆ ಭಗವಂತ ಶಾಶ್ವತವಾಗಿ ಕೊಟ್ಟಿದ್ದಾನೆ. ಅರ್ಥ ಆಗ್ತಾ ಹೇಳೋದು? ಇದು ಇನ್ನೂ ಸೂಕ್ಷ್ಮವಾಗಿ ಹೇಳಬೇಕು ಅಂತ ಆದರೆ, ಒಂದು ಗಂಡು ಹೆಣ್ಣು ಮಿಲನ ಆಗ್ತಾರೆ. ಅರ್ಥ ಆಯ್ತಲ್ಲ? ಗಂಡು ಹೆಣ್ಣು ಮಿಲನ ಆಗ್ತಾರೆ. ಮಿಲನ ಆಗಿ ಒಂದು ಮಗು ಜನಿಸ್ತದೆ. ಇಲ್ಲಿಂದ ತಗೊಳ್ಬೇಕು, ಇದಕ್ಕೆ ವಿಷಯ ಬೇಸಿಂದ ತಗೊಳ್ಬೇಕು. ಅರ್ಥ ಮಾಡಿಕೊಳ್ಳಿ ಎಲ್ಲರೂ. ಸೈನ್ಸ್ ತಿಳಿದವರು ಸರಿ ಇದ್ದರೆ ಸರಿ ಅಂತೇಳಿ, ತಪ್ಪಿದ್ರೆ ತಪ್ಪು ಅಂತೇಳಿ. ಆದ ಕಾರಣ ಸೈನ್ಸ್ ತಿಳಿದವರನ್ನು ಮುಂದೆ ಕೂತ್ಕೊಳ್ಳಿಕ್ಕೆ ಹೇಳಿದೆ, ವಿಜ್ಞಾನ ತಿಳಿದವರನ್ನು. ಇದು ಜ್ಞಾನದ ಭಾಷೆ. ಜ್ಞಾನದ ಭಾಷೆಯನ್ನು ನೀವು ವಿಜ್ಞಾನಕ್ಕೆ ಕನ್ವರ್ಟ್ ಮಾಡಬೇಕು, ವಿಜ್ಞಾನವಾಗಿ ಪರಿವರ್ತನೆಗೊಳಿಸಬೇಕು. ಜ್ಞಾನವನ್ನು ವಿಜ್ಞಾನವಾಗಿ ಪರಿವರ್ತನೆ ಮಾಡಿದ್ದಾರೆ. ವಿಜ್ಞಾನದಲ್ಲಿ ಎರಡು ವಿಜ್ಞಾನ, ಒಂದು ಭೌತಿಕ ವಿಜ್ಞಾನ, ಇನ್ನೊಂದು ಆಧ್ಯಾತ್ಮಿಕ ವಿಜ್ಞಾನ. ಎರಡು ವಿಜ್ಞಾನ ಅಲ್ವಾ? ಹಾಗೆ ಹೇಳೋದು ವಿಷಯ ಅಂತ ಹೇಳಿದರೆ, ಒಂದು ಗಂಡು ಹೆಣ್ಣು ಮಿಲನ ಆಗ್ತಾರೆ. ಮಿಲನ ಆಗಿ ಒಂದು ಮಗು ಸೃಷ್ಟಿಯಾಗ್ತದೆ. ಮಗು ಸೃಷ್ಟಿಯಾಗಿ ಮಗು ಬೆಳೀತದೆ. ಮಗು ಬೆಳೀತಾ 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 ಇರುವ ಸಮಯದಲ್ಲಿ ಆ 12 ವರ್ಷ ಅಂದರೆ ಆ ಮಗು ವಯಸ್ಸಿಗೆ ಬರ್ತದೆ. ಗಂಡಾದರೂ ಸರಿ ಹೆಣ್ಣಾದರೂ ಸರಿ. ಅಲ್ಲಿವರೆಗೆ ತಂದೆಯ ಪ್ರಾಣಶಕ್ತಿ, ಅರ್ಥ ಆಯ್ತಲ್ವ? ಈ ವೀರ್ಯದಲ್ಲಿರುವ ಜ್ಯೋತಿ ಬಹಳ ಸೂಕ್ಷ್ಮವಾದ ವಿಚಾರ ಇದು. ಅದರಲ್ಲೊಂದು ಜ್ಯೋತಿ ಇದೆ. ಆ ಜ್ಯೋತಿ ಇದ್ದರೆ ವೀರ್ಯ ಆಗೋದು, ಇಲ್ಲರೆ ವೀರ್ಯ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಆ ವೀರ್ಯ ಶಕ್ತಿ ಎಂಬುದು ಪ್ರತಿಯೊಬ್ಬರಲ್ಲಿ ಅವರ ಬ್ರಹ್ಮರಂಧ್ರದಲ್ಲಿ ಶಿರಸ್ಸಿನ ಮೇಲೆ ಇರ್ತದೆ. ಆದ ಕಾರಣ ಮಗು ಹುಟ್ಟುವ ಸಮಯದಲ್ಲಿ ಇಲ್ಲಿ ಬಹಳ ಸ್ಮೂತಾಗಿರುತ್ತೆ. ಈ ಸ್ಥಳದಲ್ಲಿ ಪಟ 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 ಅಂತ ಹೊಡಿತಾನೇ ಇರ್ತದೆ ಇಲ್ಲಿ ಅಲ್ವಾ? ಅದು ಬೇಗ ಅಲ್ಲಿ ಗಟ್ಟಿ ಆಗೋದಿಲ್ಲ. ಇವತ್ತಿಗೆ ಕೂಡ ಪ್ರತಿಯೊಬ್ಬರ ತಲೆಯನ್ನು ಇಲ್ಲಿ ಮುಟ್ಟಿ ನೋಡುವಾಗ ಬಾಕಿ ಸ್ಥಳದಗಿಂತ ಈ ಸ್ಥಳ ಸ್ವಲ್ಪ ಮೆತ್ತಗೆ ಇದೆ. ಅರ್ಥ ಆಗ್ತಲ್ವ? ಈ ಸ್ಥಳದಲ್ಲಿ ವೀರ್ಯ ಎಂಬುದು ಸಣ್ಣ ವಯಸ್ಸಿನಿಂದ ಆ ಮಗು ಗಂಡಾದರೂ ಸರಿ ಹೆಣ್ಣಾದರೂ ಸರಿ ವಯಸ್ಸಿಗೆ ಬರುವಲ್ಲಿವರೆಗೆ ಆ ವೀರ್ಯ ಶಕ್ತಿ ಎಂಬುದು, ಪ್ರಾಣಶಕ್ತಿ ಎಂಬುದು ಈ ಭಾಗದಲ್ಲಿರ್ತದೆ ಮೇಲೆ. ಇದು ಯಾವಾಗ ಕೆಳಮುಖವಾಗಿ ಹರಿತದೋ, ಈ ಸ್ಥಳದಿಂದ ಯಾವಾಗ ಅದು ಕೆಳಮುಖವಾಗಿ ಹರಿತದೋ ಆವಾಗ ಆ ಗಂಡು ಅಂತ ಹೇಳುವವನು ಈ ಪ್ರಪಂಚದ ವಿಷಯ ಸುಖಕ್ಕೆ ಕಾಲಿಟ್ಟ ಅಂತ ಅರ್ಥ. ಅದಕ್ಕೆ ಏನು ಹೇಳೋದು? ಆ ಗಂಡಿನ ದೇಹದಿಂದ ಯಾವುದೋ ಒಂದು ರೀತಿಯಲ್ಲಿ ವೀರ್ಯ ಹೊರಗೆ ಬಂತು. ವೀರ್ಯ ಹುಟ್ಟಿನಿಂದಲೇ ಇತ್ತು. ಅದು ಎಲ್ಲಿ ಇತ್ತು? ಆ ಹೆಣ್ಣಿನ ದೇಹದಲ್ಲಿ ಆ ಅಪಾನವಾಯು ಎಂಬುದು ಕೆಳಮುಖವಾಗಿ ಹರಿಯುವ ಸಮಯದಲ್ಲಿ ಅವಳು ಋತುಮತಿಯಾಗ್ತಾಳೆ. ಅರ್ಥ ಆಗ್ತದ? ಈ ಕ್ರಿಯೆಯನ್ನು ಈ ಬ್ರಹ್ಮಚಾರ್ಯದಲ್ಲಿ ಪುನಃ ಅದೇ ವೀರ್ಯವನ್ನು, ಕೆಳಮುಖವಾಗಿ ಹರಿಯುವ ವೀರ್ಯವನ್ನು ಮೇಲ್ಮುಖವಾಗಿ ತಗೊಂಡು ಹೋಗುವುದು ಜ್ಞಾನ. ಅರ್ಥ ಆಗ್ತದ? ವೆರಿ ಸಿಂಪಲ್ ಅಲ್ಲಿ ಹೇಳ್ತೇನೆ. ಅರ್ಥ ಆಗ್ತದ? ಆ ಶಕ್ತಿಯನ್ನು, ಚೈತನ್ಯವನ್ನು ಮೇಲ್ಮುಖವಾಗಿ ತಗೊಂಡು ಹೋದರೆ ಅದು ಜ್ಞಾನ ಆಯಿತು. ಅದು ಕೆಳಮುಖವಾಗಿ ವೀರ್ಯ ಎಲ್ಲರಿಗೂ ಹೋಗ್ತಾ ಉಂಟು. ಇದು ಭಗವಂತನ ಸೃಷ್ಟಿ. ಎರಡು ಭಗವಂತನ ಸೃಷ್ಟಿ. ಅರ್ಥ ಆಯ್ತಲ್ಲ? ಈಗ ಸಂಸಾರಕ್ಕೆ ಬರಬೇಕು ನಾವು. ಸಂಸಾರದಲ್ಲಿ ಬ್ರಹ್ಮಚಾರ್ಯ ಪಾಲನೆ ಮಾಡಿದರೆ ಏನಾಗ್ತದೆ? ಸಂಸಾರದಲ್ಲಿ ಬ್ರಹ್ಮಚರ್ಯ ಪಾಲನೆ ಮಾಡಿದರೆ ಹುಟ್ಟುವ ಮಕ್ಕಳು ಬಹಳ ಜ್ಞಾನಿಯಾಗಿರ್ತಾರೆ, ಒಳ್ಳೆಯ ಒಂದು ಬುದ್ಧಿಯಿಂದಿರ್ತಾರೆ, ಅವರಿಗೆ ಆರೋಗ್ಯ ಚೆನ್ನಾಗಿರ್ತದೆ. ಅರ್ಥ ಆಗ್ತದ? ಆರೋಗ್ಯ ಚೆನ್ನಾಗಿರ್ತದೆ. ಅವರು ಯಾವ ರೀತಿ ನೆನೆಸಿ ಆ ಗಂಡು ಹೆಣ್ಣು ಮಿಲನ ಆಗ್ತಾರೋ ಅದೇ ಸ್ಥಿತಿಯಲ್ಲಿ ಆ ಮಗು ಕೂಡ ಸೃಷ್ಟಿಯಾಗ್ತದೆ ಅಂತ ಹೇಳೋದು. ಎಲ್ಲ ಇರೋದು ಆ ವೀರ್ಯದಲ್ಲಿರೋದು ಎಲ್ಲ ವಿಚಾರಗಳು. ಅರ್ಥ ಆಯ್ತಲ್ಲ? ಕಣ್ಣಿಗೆ ಕಾಣಾದ ಅದೆಷ್ಟೋ ಕೋಟಿ ವೀರ್ಯದಲ್ಲಿ ಒಂದು ವೀರ್ಯ ಮಾತ್ರ ಒಳಗೆ ಹೋಗಿ ನಿಲ್ತದೆ ಅಲ್ವಾ? ಅದರಲ್ಲಿ ಆದ ಕಾರಣ ಒಂದು ಮಗು ಬರ್ತದೆ. ಅಮ್ಮನ ಅಂಡಾಣಿನ ಒಳಗೆ ಒಂದು ವೀರ್ಯ ಹೋಗಿ ನಿಲ್ತದೆ. ಅದೆಷ್ಟೋ ಕೋಟಿ. ಹಾಗಾದರೆ ಮನುಷ್ಯ ಜನ್ಮಕ್ಕೆ ಬರಬೇಕು ಅಂದರೆ ಅದೆಷ್ಟು ಕೋಟಿ ಫೈಟ್ ಮಾಡಿದೆ ಅಂತೇಳಿ ನೀವು ಇದರಲ್ಲಿ ಅರ್ಥ ಮಾಡಿಕೊಳ್ಳಿ. ಅದರಲ್ಲಿ ಒಂದೋ ಎರಡೋ ಏನೋ ಬರ್ತದೆ. ಇದು ಡಾಕ್ಟರ್ ಹತ್ರ ತಿಳ್ಕೊಳ್ಳುವಂಥ ವಿಚಾರ. ಇದು ನನ್ನ ಹತ್ರ ತಿಳ್ಕೊಳ್ಳುವಂಥ ವಿಚಾರ ಅಲ್ಲ. ಇದು ನನ್ನ ಜ್ಞಾನದ ಭಾಷೆಯಲ್ಲಿ ನನಗೆ ತಿಳಿದ ರೀತಿಯಲ್ಲಿ ಹೇಳೋದು. ಸ್ವಲ್ಪ ಇಂಗ್ಲೀಷಲ್ಲಿ ಹೆಸರಲ್ಲಿ ವ್ಯತ್ಯಾಸ ಇರ್ಬೋದು, ನನಗೆ ಗೊತ್ತಿಲ್ಲ. ನಾನು ಹೇಳೋದು ಸಣ್ಣ ಮಗುವಿಗೆ ಕೂಡ ಅರ್ಥ ಆಗಬೇಕು ಅಂತ ಹೇಳುವ ಒಂದು ಭಾವನೆ ಅಷ್ಟೆ. ಅರ್ಥ ಆಯ್ತು? ಅದೆಷ್ಟೋ ಕೋಟಿ ವೀರ್ಯವಾಣಿನಲ್ಲಿ
ಅದೆಷ್ಟು ಕೋಟಿ ವೀರ್ಯದಲ್ಲಿ ಒಂದು ವೀರ್ಯ ಅಮ್ಮನ ಅಂಡಾಣಿನೊಳಗೆ ಹೋಗಿ ಸೇರ್ತದೆ, ಅದು ಮಗುವಾಗಿ ಬರ್ತದೆ ಅಲ್ವಾ. ಆಗ ಮನುಷ್ಯ ಜನ್ಮ ಎಂಬುದು ಎಷ್ಟು ಪವಿತ್ರ. ಈ ಮನುಷ್ಯ ಜನ್ಮದ ಪವಿತ್ರವನ್ನು ನೀನು ತಿಳಿದುಕೊಳ್ಬೇಕು ಅಂತ ಆದರೆ ಆ ಬ್ರಹ್ಮಚರ್ಯ ಎಂಬುದು ಬಹಳ ಮುಖ್ಯ. ಅರ್ಥ ಆಗ್ತಾ ಹೇಳೋದು? ಹಾಂ. ಇನ್ನು ಬ್ರಹ್ಮಚರ್ಯವನ್ನು ಪಾಲನೆ ಮಾಡದಿದ್ದರೆ, ಈ ಸತ್ಯವಾದ ವಿಚಾರ, 100ಕ್ಕೆ 100 ಸತ್ಯವಾದ ವಿಚಾರ. ಒಂದು ವ್ಯಕ್ತಿಯಲ್ಲಿ ಬ್ರಹ್ಮಚರ್ಯ ಸರಿಯಾದ ಸ್ಥಿತಿಯಲ್ಲಿ ಇಲ್ಲ ಅಂತ ಹೇಳಿದರೆ ಅವನ ಹೆಂಡತಿಗೆ ಸರಿಯಾದ ರೀತಿಯಲ್ಲಿ ಮಿಲನ ಕ್ರಿಯೆಯಲ್ಲಿ ಹೆಂಡತಿ ಜೊತೆ ಪಾಲ್ಗೊಳ್ಳಲಿಕ್ಕೆ ಆಗುವುದಿಲ್ಲ. ಬ್ರಹ್ಮಚರ್ಯದ ಮಹತ್ವ ಏನು ಅಂತೇಳಿ ಗೊತ್ತಾಗುವುದು ಯಾವ ಗೊತ್ತುಂಟ? ಗಂಡು ಹೆಣ್ಣಿನ ಮಿಲನ ಕ್ರಿಯೆಯಲ್ಲಿ ಗೊತ್ತಾಗುವುದು. ಇದು ಆ ಹೆಣ್ಣಿಗೆ ಚೆನ್ನಾಗಿ ಗೊತ್ತಿರುತ್ತದೆ. ಈ ಸತ್ಯ 100ಕ್ಕೆ 100 ಸತ್ಯ, ಪರಮ ಸತ್ಯ. ಆದ ಕಾರಣ ಈ ಕಾಮಕ್ಕೆ ಸಂಬಂಧಪಟ್ಟ ವಿಚಾರಗಳೆಲ್ಲ ಪ್ರಪಂಚದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಬೆಳೆಯಿತು. ಅದನ್ನು ಹುಡುಕಲಿಕ್ಕೆ ಪ್ರಾರಂಭಿಸಿದರು. ತನ್ನೊಳಗೆ ಶಕ್ತಿ ಇಲ್ಲ, ನನಗೆ ಅವಮಾನ ಆಗ್ತದೆ, ನನಗೆ ಏನೇನೋ ಒಂದು ಅನಿಸ್ತದೆ ಮನಸ್ಸಿನಲ್ಲಿ, ಎಲ್ಲ ವಿಚಾರಗಳು ಸೃಷ್ಟಿಯಾಗುವುದು ಎಲ್ಲಿಂದ ಅಂತೇಳಿದರೆ ಬ್ರಹ್ಮಚರ್ಯವನ್ನು ಸರಿಯಾಗಿ ಪಾಲನೆ ಮಾಡದ ಕಾರಣ. ಆ ಬ್ರಹ್ಮಚರ್ಯ ಎಂಬುದು ಸಂಸಾರದಲ್ಲಿ ಪಾಲನೆ ಮಾಡಲಿಕ್ಕೆ ಆಗೋದಿಲ್ವಾ? ಆಗ್ತದೆ. ವಿಜ್ಞಾನದಲ್ಲಿ 1000 ರೀತಿಯಲ್ಲಿ ಹೇಳಿದ್ದಾರೆ. ಜ್ಞಾನದಲ್ಲಿ ಹೇಳುವುದಾದರೆ ಒಂದು ಸಂಸಾರದಲ್ಲಿರುವವರು ಒಂದು ಗಂಡು ಹೆಣ್ಣು ಮಿಲನ ಆಗಬೇಕು ಅಂತ ಹೇಳಿದರೆ ತಿಂಗಳಿಗೆ 1 ಬಾರಿ ಮಿಲನ ಆದರೆ ಒಳ್ಳೆಯದು. ಅದು ಹುಣ್ಣಿಮೆಯ ದಿನ, ತುಂಬ ಒಳ್ಳೆಯದು. ಆ 1 ತಿಂಗಳವರೆಗೆ ವೀರ್ಯ ಯಾವುದೇ ರೀತಿಯಲ್ಲಿ ನಾಶ ಆಗಬಾರ್ದು. ಆ ಒಂದು ಮಿಲನ ಕ್ರಿಯೆ ಹೇಗಿರುತ್ತದೆ ಅಲ್ಲ, ವಾರಕ್ಕೊಂದು ಸಲ 2 ಸಲ ಈ ರೀತಿ ಇರ್ತದೆ ಮಿಲನ ಕ್ರಿಯೆ. ಯಾವ್ಯಾವ ರೀತಿಯಲ್ಲಿ ಇರ್ತದೆ, ಅದಕ್ಕೇನು ಮಾಡಲಿಕ್ಕೆ ಆಗೋದಿಲ್ಲ, ಅವರವರ ಭಾವನೆ. ಇದು ಎಲ್ಲರಿಗೆ ಅರ್ಥ ಆಗುವಂಥ ವಿಚಾರ ಅಲ್ಲ. ಅರ್ಥ ಮಾಡಿಕೊಂಡ್ರೆ ಬೆಸ್ಟ್, ಫೈನ್, ಖುಷಿ, ಸಂತೋಷ. ಅರ್ಥ ಆಯ್ತಲ್ಲ? ಮೊದಲ ಪೆಟ್ಟು ಬೀಳುವುದು ಎಲ್ಲಿ ಗೊತ್ತುಂಟ? ಬ್ರಹ್ಮಚರ್ಯ ಪಾಲನೆ ಮಾಡದಿದ್ದಾಗ ಆ ಗಂಡು ಹೆಣ್ಣಿನ ನಡುವೆ ಇರುವ ವಿಚಾರಗಳು. ಇದನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು. ಯಾವುದೇ ರೀತಿಯಲ್ಲಿ ಅವನ ವೀರ್ಯವನ್ನು ವ್ಯರ್ಥ ಮಾಡಿದ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಿಕೊಂಡು ಬಂದಿದ್ದಾನೆ ಅಂತ ಹೇಳಿದರೆ ಇದು ಸಂಸಾರಕ್ಕೆ ಸಂಬಂಧಪಟ್ಟ ವಿಚಾರ, ಜ್ಞಾನಕ್ಕೆ ಸಂಬಂಧಪಟ್ಟ ವಿಚಾರ ಅಲ್ಲ. ಅರ್ಥ ಮಾಡಿಕೊಳ್ಬೇಕು. ಇದು ಎರಡೆರಡು ಒಟ್ಟೊಟ್ಟಿಗೆ ಹೇಳಬೇಕಾಗ್ತದೆ. ಜ್ಞಾನ ಬೇರೆ ಸಂಸಾರ ಬೇರೆ ಅಂತೇಳಿ ಬಿಡಿಸ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಎಲ್ಲ ಒಂದರಲ್ಲೇ ಇರೋದು. ಅರ್ಥ ಆಯ್ತಲ್ವ? ಹಾಗೆ ವೀರ್ಯವನ್ನು ಅವನು ಯಾವ್ಯಾವ ರೀತಿಯಲ್ಲಿ ವ್ಯರ್ಥ ಮಾಡಿದರೆ ಮುಂದೆ ಆಗುವ ಅನಾಹುತಗಳು ಅಷ್ಟಿಷ್ಟಲ್ಲ. ಯಾವುದು ಕೂಡ ಸ್ಥಿರತೆಯಲ್ಲಿ ಇರುವುದಿಲ್ಲ. ಅರ್ಥ ಆಗ್ತಾ ಹೇಳೋದು? ಇದು ಸಂಸಾರದಲ್ಲಿ ದೊಡ್ಡ ಹೊಡೆತ ಅಂತೇಳಿದ್ರು. ಆದ ಕಾರಣ ನಮ್ಮ ಋಷಿಮುನಿಗಳು ಹೇಳಿದ್ದು ಬ್ರಹ್ಮಚರ್ಯ, ಅದಾದ ನಂತರ ಗೃಹಸ್ಥಾಶ್ರಮ. ನೀನು ಬ್ರಹ್ಮಚರ್ಯವನ್ನು ಸರಿಯಾಗಿ ಪಾಲನೆ ಮಾಡಿದರೆ ನಿನಗೆ ಗೃಹಸ್ಥಾಶ್ರಮದಲ್ಲಿ ಎಲ್ಲವೂ ಸುಖವೇ ಅಂತೇಳಿ, ಎಲ್ಲವೂ ಜಯವೇ ಅಂತೇಳಿ ಅದರ ಅರ್ಥ. ಇದು ಯಾವ್ಯಾವ ರೀತಿಯಲ್ಲಿ ನಾವು ವೀರ್ಯವನ್ನು ವ್ಯರ್ಥ ಮಾಡಿಕೊಂಡು ಜೀವನ ಮಾಡೋದು ಅದು ಒಳ್ಳೆಯ ಸ್ಥಿತಿ ಅಲ್ಲ. ನಿಮ್ಮೊಳಗೆ ಮನೋಧೈರ್ಯ ಇರುವುದಿಲ್ಲ, ನಿಮ್ಮ ಒಳಗೆ ಮನೋಶಕ್ತಿ ಇರುವುದಿಲ್ಲ, ನಿಮ್ಮೊಳಗೆ ಒಂದು ಆತ್ಮವಿಶ್ವಾಸ ಎಂಬುದಿರುವುದಿಲ್ಲ, ನಿಮ್ಮೊಳಗೆ ತನ್ನಂಬಿಕೆ ಎನ್ನುವುದಿರುವುದಿಲ್ಲ. ನೀವೊಂದು ಭಾಳ ವೀಕ್ ಆಗ್ತೀರಿ. ಯಾವುದರಲ್ಲಿ ವೀಕ್ ಆಗ್ತೀರಿ? ದೇಹದಲ್ಲಿ ಅಲ್ಲ, ಒಳಗಿರುವ ಆ ಚೈತನ್ಯದಲ್ಲಿ, ಆ ಮನಸ್ಸಿನಲ್ಲಿ ವೀಕ್ ಆಗ್ತೀರಿ. ನಿಮ್ಮ ಮನೋಧೈರ್ಯದಲ್ಲಿ ವೀಕ್ ಆಗ್ತೀರಿ, ಆತ್ಮವಿಶ್ವಾಸದಲ್ಲಿ ವೀಕ್ ಆಗ್ತೀರಿ, ದುರ್ಬಲರಾಗ್ತೀರಿ ಅಂತ ಹೇಳೋದು. ದುರ್ಬಲರಾಗ್ತೀರಿ. ಅರ್ಥ ಆಗ್ತಾ ಹೇಳೋದು? ಇದನ್ನೇ ಜ್ಞಾನದಲ್ಲಿ ನಾವು ನೋಡುವಾಗ ಆ ವೀರ್ಯವನ್ನು ಕೆಳಮುಖವಾಗದೆ ಮೇಲ್ಮುಖವಾಗಿ ನಾವು ತಗೊಂಡು ಹೋಗಲಿಕ್ಕೆ ಪ್ರಯತ್ನ ಪಟ್ಟರೆ ಅವನ ಹಂತ ಹಂತವಾಗಿ ಮೇಲ್ಮುಖವಾಗಿ ಹೋಗುವಾಗ ಅವನ ಒಳಗೆ ಅನೇಕ ರೀತಿಯ ವ್ಯತ್ಯಾಸಗಳು ಉಂಟಾಗಿ ಅವನೊಂದು ಜ್ಞಾನಿಯಾಗಲಿಕ್ಕೆ ಸಾಧ್ಯತೆ ಇದೆ. ಆದ ಕಾರಣ ಬ್ರಹ್ಮಚರ್ಯ ಅಂತೇಳಿದರೆ ಜ್ಞಾನಿಗಳ ಸ್ಥಿತಿಗತಿಗಳು. ಅರ್ಥ ಆಗ್ತಾ ಹೇಳೋದು? ಜ್ಞಾನದ ದಾರಿಯನ್ನು ಹಿಂಬಾಲಿಸಿಕೊಂಡು ಹೋಗುವುದು. ಇದರಲ್ಲಿ ಅನೇಕ ಒಳಿತುಗಳುಂಟು. ಏನೂ ಬೇಕಾರಾಗ್ಬೋದು ಈ ಬ್ರಹ್ಮಚರ್ಯದಲ್ಲಿ. ಈ ಬ್ರಹ್ಮಚರ್ಯ ಪಾಲನೆ ಮಾಡಬೇಕಾ? ಇದಕ್ಕೆ ಇನ್ನೂ ಒಂದು ಸೂಕ್ಷ್ಮವಾದ ವಿಚಾರ ಹೇಳ್ತೇನೆ. ಒಂದು ಒಳ್ಳೆ ಬ್ರಹ್ಮಚಾರಿ ಅಂತ ಆದರೆ ಅವನಿಗೆ ಒಂದು ನಿಮಿಷಕ್ಕೆ 15 ಬಾರಿ ಶ್ವಾಸ ಹೋಗಿ ಬರಬೇಕು. ಅರ್ಥ ಆಯ್ತಲ್ಲ? ಹೊರಗೆ ಹೋಗಬೇಕು, ಒಳಗೆ ಬರಬೇಕು. ಒಂದು ನಿಮಿಷಕ್ಕೆ 15 ಬಾರಿ, 1 ಗಂಟೆಗೆ 900 ಬಾರಿ, ಒಂದು ದಿನಕ್ಕೆ 21,600 ಬಾರಿ. ಈ ರೀತಿಯಾಗಿ ಯಾರಾದರೂ ಒಬ್ಬ ಶ್ವಾಸದ ಅಧ್ಯಯನವನ್ನು ಯಾರೊಬ್ಬ ಮಾಡ್ತಾನೋ
ಅವನಿಗೆ ಬ್ರಹ್ಮಚಾರಿ ಎಂಬುದು ಖಂಡಿತವಾಗಿ ಅವನಿಂದ ಪಾಲನೆ ಮಾಡಲಿಕ್ಕಾಗ್ತದೆ ಅಂತ ಹೇಳೋದು. ಶ್ವಾಸದ ಅಧ್ಯಯನ ಭಾಳ ಮುಖ್ಯ ಬ್ರಹ್ಮಚರ್ಯದಲ್ಲಿ. ಬ್ರಹ್ಮಚರ್ಯ ಬೇಕಾ? ಮನಸ್ಸು ನಿಲ್ಲಬೇಕು. ಮನಸ್ಸು ನಿಂತರೆ ಬ್ರಹ್ಮಚರ್ಯ ಸೃಷ್ಟಿಯಾಗೋದು. ಮನಸ್ಸು ಓಡಿದರೆ ಬ್ರಹ್ಮಚರ್ಯ ಸೃಷ್ಟಿಯಾಗುವುದಿಲ್ಲ. ಅದೇ ರೀತಿ ಶ್ವಾಸ ಎಷ್ಟು ದೂರ ಹೋಗ್ತದೋ ಅಷ್ಟಕ್ಕೂ ನಮ್ಮ ಮನಸ್ಸು ಓಡ್ತದೆ ಅಂತ ಅರ್ಥ. ಶ್ವಾಸ ಎಷ್ಟು ಕಡಿಮೆ ಅಂತರದಲ್ಲಿ ಇರ್ತದೋ ಅಷ್ಟಕ್ಕೂ ನಮ್ಮ ಮನಸ್ಸು ನಮ್ಮ ಒಳಗೆ ಉಂಟು ಅಂತೇಳಿ ಅರ್ಥ, ನಮ್ಮ ಹಿಡಿತದಲ್ಲಿ ಉಂಟು ಅಂತೇಳಿ ಅರ್ಥ. ನಾವು ಎಷ್ಟು ಶ್ವಾಸ ಬಿಡ್ತೇವೆ ಅದರ ಮೇಲೆ ಎಲ್ಲ ಡಿಪೆಂಡ್ ಅಂತ ಹೇಳೋದು. ಮನುಷ್ಯನ ಆರೋಗ್ಯ ಆದರೂ ಸರಿ, ಮನುಷ್ಯನ ಜ್ಞಾನ ಆದರೂ ಸರಿ, ಮನುಷ್ಯನ ಎಲ್ಲ ವಿಚಾರಗಳಾದರೂ ಸರಿ, ಎಲ್ಲ ಶ್ವಾಸದ ಒಳಗೆ ಅಡಗಿರುವಂಥ ವಿಚಾರ. ಆಗ ಬ್ರಹ್ಮಚರ್ಯ ಪಾಲನೆ ಮಾಡಬೇಕಾ? ನಿಮ್ಮ ಶ್ವಾಸದ ಅಧ್ಯಯನ ಬಹಳ ಮುಖ್ಯ. ಅದಷ್ಟು ಸುಲಭದಲ್ಲಿ ಆಗುವುದಿಲ್ಲ. ಅದೆಷ್ಟು ಕೋಟಿ ಜನ್ಮದ ಪುಣ್ಯ ಇರಬೇಕು ಅದಕ್ಕೆ. ಅರ್ಥ ಆಗ್ತಾ ಹೇಳೋದು? ಈಗ ಮನಸ್ಸು ನಿಂತರೆದಾನೆ ಎಲ್ಲವನ್ನು ನಿಲ್ಲಿಸಲಿಕ್ಕೆ ಸಾಧ್ಯ. ಮನಸ್ಸೇ ನಿಲ್ಲದಿದ್ದರೆ ಯಾವುದನ್ನು ನಿಲ್ಲಿಸುವುದು ನಾವು? ಆಗ ಮನಸ್ಸು ನಿಲ್ಲಬೇಕಾ? ಶ್ವಾಸವನ್ನು ಸ್ವಲ್ಪ ನಿಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳಿ. ಏನೊಂದು ಟೆನ್ಷನ್ ಆಗ್ತದೆ, ಏನೊಂದು ಕೆಲಸ ಮಾಡ್ತೇವೆ, ಇದೆಲ್ಲ ನಾವು ಮಾಡುವಾಗ ನಮ್ಮ ಶ್ವಾಸ ಜಾಸ್ತಿಯಾಗಿ ಹೋಗ್ತದೆ ಹೊರಗೆ. ಈ ಬ್ರಹ್ಮಚಾರಿ ಆದವ ಏನು ಮಾಡ್ತಾನೆ ಗೊತ್ತು? ಟೆನ್ಷನ್ ಆಗೋದಿಲ್ಲ. ಕಾರಣ ಏನು? ಅವನೊಳಗೆ ಚೈತನ್ಯ ಇದೆ, ಅವನಿಗೆಲ್ಲವನ್ನು ಫೇಸ್ ಮಾಡೋ ಶಕ್ತಿ ಇದೆ, ತಾಳ್ಮೆ ಇದೆ, ಎಲ್ಲವೂ ಇದೆ. ಅರ್ಥ ಆಗ್ತಾ ಹೇಳೋದು? ಈಗ ಬ್ರಹ್ಮಚರ್ಯದ ಮಹತ್ವ ಇದನ್ನು ಎಷ್ಟು ಸಹ ಮಾತಾಡ್ಬೋದು, ಮಾತಾಡಿಕೊಂಡಿರಬೇಕು ಅಂತ ಹೇಳೋದು. ಹಾಗೆಲ್ಲದಕ್ಕೂ ಮೂಲ ಕಾರಣ ಶ್ವಾಸ. ಈ ಶ್ವಾಸ ಎಂಬುದೇನು? ಈಗ ನಾವು ಹಸಿವಾಗುವಾಗ ಊಟ ಮಾಡ್ತೇವೆ, ಬಾಯಾರಿಕೆ ಆದಾಗ ನೀರು ಕುಡಿತೇವೆ ಅಲ್ವಾ? ಶ್ವಾಸ ಎಂಬುದು 24 ಗಂಟೆ ಜೀವನ ಪರ್ಯಂತ ಎಷ್ಟು ಆಯುಷ್ಯ ಉಂಟು ಅಲ್ಲಿವರೆಗೆ ಶ್ವಾಸ ಉಂಟು. ಅದು ಬೇಕೇ ಬೇಕಲ್ಲ ಶ್ವಾಸ? ಶ್ವಾಸ ಇಲ್ಲದೆ ಆಗ್ತದ? ಆಗ ಶ್ವಾಸ ಎಂಬುದೇನು? ಸೂಕ್ಷ್ಮ ಆಹಾರ. ಶ್ವಾಸ ಎಂಬುದು ಸೂಕ್ಷ್ಮ ಆಹಾರ. ಅದಾದ ಮೇಲೆ ನೀರಾಹಾರ, ಅದಾದ ಮೇಲೆ ಘನ ಆಹಾರ. ಇದು ಮೇಲಿಂದ ಕೆಳಗೆ ಬಂದದ್ದು. ಈಗ ಇದು ಕೆಳಗಿಂದ ಮೇಲೆ ಹೋಗಬೇಕು ಪುನಃ. ಎಲ್ಲರೂ ಊಟ ಮಾಡ್ತೇವೆ ಘನ ಆಹಾರವನ್ನು ಅಲ್ವಾ? ಅದಾದ ನಂತರ ನೀರಾಹಾರ, ಏನೋ ಒಂದು ಲಿಕ್ವಿಡ್. ಅದಾದ ಮೇಲೆ ಸೂಕ್ಷ್ಮ ಆಹಾರ, ಯಾವುದು? ಶ್ವಾಸ. ಈ ಶ್ವಾಸ ಎಂಬುದು ಇರಲೇಬೇಕಲ್ಲ. ಆಗ ಈ ಸೂಕ್ಷ್ಮ ಆಹಾರದ ಜೊತೆ ನಮ್ಮ ಒಳಗೆ ಏನು ಹೋಗ್ತದೆ ಅದೇ ನಿನ್ನ ಥಾಟ್ಸ್, ಅದೇ ನಿನ್ನ ಆಲೋಚನೆಗಳು. ಅದಾದ ಮೇಲೆ ಅದು ಭಾವನೆಗಳಾಗಿ ವ್ಯಕ್ತವಾಗ್ತದೆ. ಆ ಥಾಟ್ಸ್ ಎಂಬುದು ನಮ್ಮೊಳಗೆ ಯಾವ ರೀತಿ ಕ್ರಿಯೇಟ್ ಆಗ್ತದೆ, ಯಾವ ರೀತಿ ಸೃಷ್ಟಿಯಾಗ್ತದೆ, ಅದೇ ರೀತಿ ಆ ವ್ಯಕ್ತಿಯ ಜೀವನ. ಥಾಟ್ಸ್ ಕ್ರಿಯೇಟ್ ಆಗೋದು ಹೇಗೆ? ಈ ಸೂಕ್ಷ್ಮ ಆಹಾರದ ಮೂಲಕ. ಈ ಸೂಕ್ಷ್ಮ ಆಹಾರ ಅಂದರೆ ಏನು? ವಾಯು. ವಾಯು ಅಂದ್ರೇನು? ಶ್ವಾಸ. ಶ್ವಾಸ ಅಂದ್ರೇನು? ಪ್ರಾಣಶಕ್ತಿ. ಈ ಪ್ರಾಣಶಕ್ತಿಗಳು ನಮ್ಮ ಒಳಗೆ ಹೋಗಿ ಎಷ್ಟು ವಿಧವಾಗಿ ಪರಿವರ್ತನೆ ಆಗ್ತದೆ? 10 ವಿಧವಾಗಿ ಪರಿವರ್ತನೆ ಆಗ್ತದೆ. ಯಾವುದೆಲ್ಲ? ಪ್ರಾಣ, ಸಮಾನ, ಉದಾನ, ವ್ಯಾನ, ಅಪಾನ ಅಲ್ವಾ? ಅದಾದ ನಂತರ ಅದಕ್ಕೆ 5 ಉಪಪ್ರಾಣಗಳು. ಅದೇ ಯಾವುದು? ನಾಗ, ಕೂರ್ಮ, ಕ್ರಿಂಕಲ, ದೇವದತ್ತ, ಧನಂಜಯ ಅಲ್ವಾ? ಅದಾದ ನಂತರ 5 ಕೋಶಗಳು. ಅದೇ ಯಾವುದೆಲ್ಲ? ಪ್ರಾಣ, ಅನ್ನ, ಮತ್ತೆಂಥದ್ದು? ಮನಸ್ಸು, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಅಂತೆಲ್ಲ ಹೇಳಿದ್ದಾರೆ ವಿಜ್ಞಾನದಲ್ಲಿ. ಇದೆಲ್ಲ ಏನು? ಇದೆಲ್ಲ ಬ್ರಹ್ಮಚರ್ಯ ಪಾಲನೆ ಮಾಡಿದರೆ ಅರ್ಥ ಆಗುವಂಥ ವಿಚಾರ. ಬ್ರಹ್ಮಚರ್ಯ ಪಾಲನೆ ಮಾಡಿ ಆ ಸತ್ಯ ನಿಷ್ಠೆಯಲ್ಲಿ ನಡೆದುಕೊಂಡು ಹೋದವರು ಹೇಳಿದಂಥ ವಿಚಾರ. ಅವರು ಅವತ್ತು ಹೇಳಿದ ಕಾರಣ ಇವತ್ತು ನಾವು ಹೇಳಲಿಕ್ಕೆ ಆಯಿತು ಅಲ್ವಾ? ಋಷಿಮುನಿಗಳೆಲ್ಲ ವಿಚಾರವನ್ನು ಹೇಳಿದ್ದಾರೆ. ಅದನ್ನು ಹಿಂಬಾಲಿಸಿಕೊಂಡು ಹೋದ್ದು ಯಾವುದು? ವಿಜ್ಞಾನ ಅಲ್ವಾ? ಋಷಿಮುನಿಗಳು ಆಲ್ರೆಡಿ ಹೇಳಿ ಆಗಿದೆ, ಎಲ್ಲ ವಿಚಾರವನ್ನು ಹೇಳಿ ಆಗಿದೆ. ಆಗ ಋಷಿಮುನಿಗಳು ಹೇಳಿದಂಥ ವಿಚಾರ ಯಾವುದು? ಬ್ರಹ್ಮಚರ್ಯ ಎಂಬುದು. ಆಗ ಎಷ್ಟು ಸತ್ಯ ಇರ್ಬೋದು ಈ ಬ್ರಹ್ಮಚರ್ಯದೊಳಗೆ. ಬ್ರಹ್ಮಚರ್ಯದ ಬಗ್ಗೆ ನಾವು ಮಾತಾಡಲಿಕ್ಕೆ ತುಂಬ ಸುಲಭ. ಇನ್ನು ಅನುಸರಿಸಲಿಕ್ಕೆ ಆಗ್ತದ? ಒಬ್ಬ ಅನುಸರಿಸಿ ನೋಡಬೇಕು, ಅವನು ಸ್ವಾಮಿ ವಿವೇಕಾನಂದರಾಗ್ತದೆ. ಇಲ್ಲ ಯಾವುದೋ ಒಂದು ಸ್ಥಿತಿಯಲ್ಲಿ ಈ ಸಂಸಾರದ ಸ್ಥಿತಿಯಿಂದ, ಈ ಪ್ರಪಂಚದ ಈ ಮಾಯಾ ಜಗತ್ತಿನಿಂದ ಅವರು ಸ್ವಲ್ಪ ಪ್ರತ್ಯೇಕವಾಗಿರ್ತಾರೆ. ಅವರು ಬ್ರಹ್ಮಚಾರ್ಯವನ್ನು ಪಾಲನೆ ಮಾಡುವವರು. ಅರ್ಥ ಆಗ್ತಾ ಹೇಳೋದು?
ಎಲ್ಲ ಇರೋದು ಶ್ವಾಸದೊಳಗೆ ಅಂತ ಹೇಳೋದು. ಶ್ವಾಸದೊಳಗೆ ಯಾವ ರೀತಿ ಹೋಗ್ತದೆ? ಅಣುಗಳು ಅಲ್ವಾ? ಈ ಅಣುಗಳು ನಾವು ಯಾವ ವಿಚಾರವನ್ನು ನಾವು ಸ್ವೀಕಾರ ಮಾಡ್ತೇವೋ, ಯಾವ ಒಂದು ಸ್ಥಿತಿಯಲ್ಲಿ ನಾವು ಶ್ವಾಸವನ್ನು ಬಿಡ್ತೇವೋ, ಅದೇ ರೀತಿ ನಮ್ಮ ಒಳಗೆ ಕ್ರಿಯೇಟ್ ಆಗುವ ವಿಚಾರ ಅಂತ ಹೇಳೋದು. ಅರ್ಥ ಆಗ್ತಾ ಹೇಳೋದು? ವಾಯುವಿನಲ್ಲಿ ಅಣು ಉಂಟಲ್ವ? ನೀರಿನಲ್ಲಿ ಅಣು ಉಂಟಲ್ವ? ಘನವಸ್ತುವಿನಲ್ಲಿ ಅಣು ಉಂಟಲ್ವ? ಅಣು ಇಲ್ಲದ ಸ್ಥಿತಿ ಉಂಟಾ? ಅಣುವಿನಲ್ಲಿ ಸೂಕ್ಷ್ಮ ಸೂಕ್ಷ್ಮ ಆಗ್ತಾ ಹೋಗ್ತದೆ ಅಲ್ವಾ? ಅಣು, ಪರಮಾಣು, ಎಂಥದ್ದು ನ್ಯೂಟ್ರಾನ್, ಎಲೆಕ್ಟ್ರಾನ್, ಪ್ರೋಟಾನ್. ಇನ್ನು ಅದರ ಒಳಗೆ ಎಂತ ಉಂಟು ಅಂತ ಇನ್ನು ಹೇಳಲಿಲ್ಲ. ಅದರೊಳಗೆ ಉಂಟು ಒಂದು ವಿಚಾರ, ಅದೇ ಬಿಂದು. ಅರ್ಥ ಆಯ್ತಲ್ವ? ಅದು ಜ್ಞಾನದಲ್ಲಿ ಹೇಳಿದ್ದಾರೆ. ಇದನ್ನು ನಂಬುವವರು ಯಾರು? ಅಲ್ಲಿವರೆಗೆ ಹೋಗಿದ್ದಾರೆ ವಿಜ್ಞಾನ, ಹೋಗ್ತಾನೆ ಉಂಟು. ಅದರೊಳಗೆ ಎಂತ ಉಂಟು ಗೊತ್ತಿಲ್ಲ. ಅದೆಷ್ಟು ಅಣುಗಳಿಂದ ಸೇರಿದ ಶರೀರ ಇದು. ಈ ಶರೀರವನ್ನು ತುಂಬ ಬಿಡಿಸಿ ಬಿಡಿಸಿ ನೋಡಿದ ಶರೀರವನ್ನು ಯಾರು ಪ್ರೀತಿಸ್ಯಾರ? ಯಾರಾದೊಬ್ಬರು ಪ್ರೀತಿಸ್ಯಾರ ಈ ಶರೀರವನ್ನು? ಯಾವುದಾದ್ರು ಒಂದು ಹೆಣ್ಣನ್ನು ನೋಡೋಕೆ ಆಸೆ ಬರ್ಬೋದಾ? ಒಂದು ಶರೀರದ ಒಂದು ರಚನೆಯನ್ನು ನೋಡಿದರೆ, ಒಂದು ಹೆಣ್ಣನ್ನು ನೋಡಿದರೆ ಒಂದು ಆಸೆ ಬರ್ಬೋದಾ? ಅಲ್ಲ ಹೆಣ್ಣಿಗೆ ಒಂದು ಗಂಡನ್ನು ನೋಡಿದರೆ ಆಸೆ ಬರ್ಬೋದಾ? ವಿಕೃತವಾಗಿ ಕಾಣ್ತದೆ, ಅಸಹ್ಯವಾಗಿ ಕಾಣ್ತದೆ ಶರೀರ. ಆಸೆ ಬರ್ಬೋದಾ? ಇದನ್ನೆಲ್ಲ ತಿಳಿದುಕೊಳ್ಳೋದು ಬ್ರಹ್ಮಚರ್ಯ. ಒಂದೊಂದು ಶ್ವಾಸ ನಮ್ಮದು ಹೋಗ್ತದೆ ಬರ್ತದೆ ಅಂತ ಹೇಳುವಾಗ ಅದರ ಜೊತೆ ಎಷ್ಟೋ ಅಣುಗಳು ಹೋಗ್ತದೆ, ಎಷ್ಟೋ ಅಣುಗಳು ಸಾಯ್ತದೆ. ಹೊರಗೆ ಸಾಯುವ ಅಣು ಉಂಟಲ್ಲ, ಅದು ನೆಗೆಟಿವ್ ಆಗಿ ಹೋಗಬೇಕು ಅಂತ ಹೇಳೋದು, ನೆಗೆಟಿವ್ ಉಳಿಬಾರ್ದು ಅಂತ ಹೇಳೋದು. ಒಳಗೆ ಹೋಗುವ ಅಣುಗಳೆಲ್ಲ ಪಾಸಿಟಿವ್ ಆಗಿ ಹೋಗಬೇಕು ಅಂತ ಹೇಳೋದು. ಅರ್ಥ ಆಗ್ತಾ ಹೇಳೋದು? ಬ್ರಹ್ಮಚರ್ಯ ಪಾಲನೆ ಮಾಡುವವರಿಗಿರುವ ಸ್ಥಿತಿಯನ್ನು ಹೇಳೋದು. ಯಾವ ರೀತಿ ಆ ಬ್ರಹ್ಮಚರ್ಯ ನಿಲ್ಲಬೇಕು, ನಮ್ಮ ಮನಸ್ಸು ನಮ್ಮ ಹಿಡಿತದಲ್ಲಿ ಇರಬೇಕು ಅಂತೇಳಿದರೆ, ಪ್ರತಿ ಶ್ವಾಸ ತಗೊಳ್ಳುವಾಗ ಕೂಡ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ, ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ, ಏನೋ ಒಂದು ಭಗವಂತನ ನಾಮಸ್ಮರಣೆ ಮಾಡಿಕೊಂಡು, ನಿಮ್ಮ ಗುರುವಿನ ನಾಮಸ್ಮರಣೆ ಮಾಡಿಕೊಂಡು ಆ ಶ್ವಾಸದ ಜೊತೆ ನೀವು ಜೀವನವನ್ನು ಮಾಡಿ, ಬ್ರಹ್ಮಚರ್ಯ ಪಾಲನೆ ಆಗ್ತದೆ. ಅನೇಕ ರೀತಿಯ ಸದ್ಗುಣಗಳು ಹುಟ್ಟಿಕೊಳ್ಳುತ್ತದೆ. ಇದು ಶ್ವಾಸ ತಗೊಳ್ಳುವಾಗಲೇ ಅವರಿವರ ವಿಚಾರ, 24 ಗಂಟೆ ಅವರಿವರ ವಿಚಾರ. ಮತ್ತು ನಮ್ಮ ಒಳಗಿರೋದು ಯಾವ ವಿಚಾರ, ಯಾವ ಥಾಟ್ಸ್ ಸೃಷ್ಟಿಯಾಗೋದು, ಇದನ್ನು ಬಿಡಿ, ಒಂದನ್ನು ಹಿಡೀರಿ. ಯಾಕೆ ನಿಮ್ಮೊಳಗೆ ಸೃಷ್ಟಿಯಾಗುವುದಿಲ್ಲ? ಸೃಷ್ಟಿ ಆಗಿಯೇ ಆಗ್ತದೆ ಅಲ್ವಾ? ಅದಕ್ಕೆಲ್ಲ ಮೂಲ ಆ ಮನಸ್ಸನ್ನು ಹಿಡಿತದಲ್ಲಿರಬೇಕು. ಮುಂದೆ ಒಂದು ದಿನ ಅನೇಕ ಈಗ ಶಾಲೆಗಳೆಲ್ಲ ಸೃಷ್ಟಿಯಾದ ಹಾಗೆ ಮುಂದೆ ಒಂದು ದಿನ ಈ ಶ್ವಾಸದ ಬಗ್ಗೆ ಕೂಡ ಶಾಲೆಗಳು ಸೃಷ್ಟಿಯಾಗ್ಬೋದು, ಯೂನಿವರ್ಸಿಟಿ ಸೃಷ್ಟಿಯಾಗ್ಬೋದು ಅಂತ ಹೇಳೋದು. ಅಂಥ ಸಮಸ್ಯೆಗಳು ಬರ್ತದೆ ಮುಂದೊಂದು ದಿನ. ವ್ಯಾಧಿ, ಅಂಥ ವ್ಯಾಧಿಗಳು ಬರುವಾಗ ಅದಕ್ಕಿರುವ ಮದ್ದು ಏನು ಗೊತ್ತುಂಟ? ನಮ್ಮ ಶ್ವಾಸ. ನಮ್ಮ ಶ್ವಾಸದ ವಿಚಾರವನ್ನು ತಿಳಿದುಕೊಳ್ಳುವುದು, ಅದರಲ್ಲಿ ನಮ್ಮ ಆರೋಗ್ಯವನ್ನು ಸರಿ ಮಾಡಿಕೊಳ್ಳುವುದು. ಮುಂದೆ ಬರೋದಿರದಲ್ಲಿ ಗಿಡಿಕಲ್ ಯಾವುದೇ ಮೆಡಿಸನ್ ಕೆಲಸ ಮಾಡೋದಿಲ್ಲ ಮುಂದೆ. ಯಾರೊಬ್ಬ ಪ್ರಾಣಾಯಾಮವನ್ನು ಸರಿಯಾಗಿ ಮಾಡ್ತಾನೋ ಅವನಿಂದ ಎಲ್ಲ ವಿಚಾರವನ್ನು ತಪ್ಪಿಸಲಿಕ್ಕೆ ಸಾಧ್ಯತೆ ಇದೆ. ಇದನ್ನೇ ನಮ್ಮ ಋಷಿಮುನಿಗಳು ಎಷ್ಟೋ ವರ್ಷಗಳಿಂದ ಹೇಳಿ 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 ಇವತ್ತು ಎಲ್ಲರಿಗೆ ಅದು ಪ್ರಚಲಿತವಾಗಿ ದೇಶದಾದ್ಯಂತ ವಿಶ್ವದಾದ್ಯಂತ ಹರಡಿದೆ. ಪ್ರಾಣಾಯಾಮ ಮಾಡಿ, ಯೋಗ ಮಾಡಿ, ಧ್ಯಾನ ಮಾಡಿ, ಆ ಕಡೆದು ಮಾಡಿ, ಈ ಕಡೆದು ಮಾಡಿ ಅಂತೇಳಿ. ಯಾರು ಹೇಳಿದ್ದು? ಭಾರತ ದೇಶದ ಅಧ್ಯಯನವನ್ನು ಭಾರತ ದೇಶವರು ಮಾಡಿದಾರ? ಭಾರತ ದೇಶದ ಅಧ್ಯಯನವನ್ನು ಮಾಡಿದ್ದು ಯಾರು? ಹೊರಗಿನ ದೇಶದವರು ಅಲ್ವಾ? ಭಾರತ ದೇಶದ ಅಧ್ಯಯನವನ್ನು ಮಾಡಿದ್ದು ಹೊರಗಿನ ದೇಶದವರು. ಅವರು ಹೇಳ್ತಾ ಇದ್ದಾರೆ ಎಲ್ಲ ವಿಚಾರ, ಭಾರತದಲ್ಲಿ ಇಂಥದ್ದೆಲ್ಲ ಉಂಟು ಅಂತೇಳಿ. ಭಾರತದವರಿಗೆ ಬೇಡ, ಭಾರತದಲ್ಲಿ ಎಷ್ಟೆಷ್ಟು ವಿಚಾರಗಳುಂಟು ನಮ್ಮ ದೇಶದಲ್ಲಿ, ಅದೆಷ್ಟೆಷ್ಟು ಅದ್ಭುತ 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 ವಿಚಾರಗಳುಂಟು. ಜ್ಞಾನಗಳು ಇನ್ನಷ್ಟು ಹುಟ್ಟುತ್ತದೆ. ಅಂಥ ಮಣ್ಣು ಭಾರತದ ಮಣ್ಣು ಅಂತೇಳಿದರೆ, ಪವಿತ್ರವಾದ ಮಣ್ಣು. ಆದ ಕಾರಣ ಸ್ವಾಮಿ ವಿವೇಕಾನಂದರು ಹೊರಗಿನ ದೇಶಕ್ಕೆ ಹೋಗಿ ಬಂದು ಭಾರತ ದೇಶದಲ್ಲಿ ಆ ಮಣ್ಣಿನಲ್ಲಿ ಹೊರಲಾಡಿದ್ದು ಅಂತ ಹೇಳ್ತಾರೆ ಅಲ್ವಾ? ಅಷ್ಟು ಪವಿತ್ರ ಅಂತೇಳಿ. ಆಗ ಬ್ರಹ್ಮಚಾರ್ಯವನ್ನು ತಿಳಿತಾ ಹೋದರೆ ಅದು ಎಷ್ಟು ಸಹ ತಿಳಿಬೋದು, ಎಷ್ಟು ಸಹ ವಿಷಯಗಳು ಬರ್ಬೋದು, ಅದೆಷ್ಟೋ ವಿಚಾರಗಳು ಬರ್ಬೋದು. ಅರ್ಥ ಆಯ್ತಲ್ವ? ಆಗ ಒಂದು ಸೂಕ್ಷ್ಮ ಅಣುವಿಗೆ ಇಷ್ಟು ಶಕ್ತಿ ಇದ್ದರೆ ಆ ಶಕ್ತಿ ಬರೋದು ಹೇಗೆ? ಎಲ್ಲಿಂದ ಬರೋದು ಶಕ್ತಿ? ಇಷ್ಟು ದೊಡ್ಡ ದೇಹವನ್ನು ಆಟ ಆಡಿಸ್ತಾ ಉಂಟದು. ನಾವು ನೆನೆಸ್ತೇವೆ ನಾವು 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 ನಾನು ನಾನು ನಾನು. ಈ ನಾನು ಸೃಷ್ಟಿ ಆಗೋದು ಹೇಗೆ? ಎಲ್ಲವೂ ಸೃಷ್ಟಿಯಾಗೋದು, ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ಸೃಷ್ಟಿಯಾಗೋದು ನಿಮ್ಮ ಶ್ವಾಸದಲ್ಲಿ ಅಂತೇಳಿ. ಈ ಶ್ವಾಸವನ್ನು ನೀವು ತಗೊಳ್ಳುವಾಗ ಕೂಡಿದಷ್ಟು ಮಟ್ಟಿಗೆ ಆ ಭಗವಂತನ ನಾಮಸ್ಮರಣೆ ಮಾಡಿ, ಏನೋ ಒಂದು ಮಾಡಿ. ಆಗ ಶ್ವಾಸ ಎಲ್ಲ ಒಳಗೆ ಹೋಗಿ ಸೇರುವಾಗ ಎಲ್ಲ ಪಾಸಿಟಿವ್ 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 ಆಗಿ ಅದೊಂದು ಗುಂಪು ಆಗ್ತದೆ. ಆ ಅಣುಗಳ ಒಂದು ಗುಂಪು ಆಗ್ತದೆ. ಅಜ್ಞಾನದ ಅಣುವಿನ ಗುಂಪು ಆಗುವಾಗ ಆ ವ್ಯಕ್ತಿ ಜ್ಞಾನದಾರಿಯಲ್ಲೇ ಹೋಗ್ತಾನೆ.
ವಿಜ್ಞಾನದ ಅಣುವಿನ ಗುಂಪಾಗುವಾಗ ಆ ವ್ಯಕ್ತಿ ವಿಜ್ಞಾನದ ಸ್ಥಿತಿಯಲ್ಲೇ ಹೋಗ್ತಾನೆ, ವಿಜ್ಞಾನವನ್ನು ಹಿಂಬಾಲಿಸಿಕೊಂಡೇ ಹೋಗ್ತಾನೆ. ಅದು ಅವನ ಒಳಗೆ ಯಾವುದು ಸೃಷ್ಟಿಯಾಗಿದೆ, ಹೇಗೆ ಸೃಷ್ಟಿಯಾಗಿದೆ ಅಲ್ವಾ? ಇದೆಲ್ಲ ಭಾಳ ಸೂಕ್ಷ್ಮ ಅಂತ ಹೇಳೋದು. ಇದನ್ನು ಬೇಕಾದ್ರೆ ಅಧ್ಯಯನ ಮಾಡ್ಬೋದು, ರಿಸರ್ಚ್ ಮಾಡಬಹುದು ಹೇಳುವ ವಿಚಾರವನ್ನು. ಅಷ್ಟು ಸೂಕ್ಷ್ಮ ಹೋಗಬೇಕು ಮಾತ್ರ ಇದು. ಆ ಥಾಟ್ಸ್ ಎಂಬುದು ಹೇಗೆ ಕ್ರಿಯೇಟ್ ಆಗ್ತದೆ ಅಂತ ಕೇಳೋದು. ಸೆಕೆಂಡಿಗೆ ಆಗ್ತದೆ. ಹೇಗೆ ಆಗೋದು? ಆ ಸೆಕೆಂಡಿಗೆ ಶ್ವಾಸ ವ್ಯತ್ಯಾಸ ಆಗ್ತದೆ. ಆಗ ಶ್ವಾಸದಲ್ಲಿ ಎಲ್ಲ ವಿಚಾರಗಳಾಗಲು ಶ್ವಾಸವನ್ನು ನೀವು ಸ್ವಲ್ಪ ಶುದ್ಧವಾಗಿ ತಗೊಳ್ಳಿ, ಪರಿಶುದ್ಧವಾಗಿ ತಗೊಳ್ಳಿ. ಯಾರ್ಯಾರ ವಿಚಾರವನ್ನು ನೆನೆಸಿಕೊಂಡು ಶ್ವಾಸವನ್ನು ತಗೊಳ್ಬೇಡಿ. 24 ಗಂಟೆ ಯಾರೊಬ್ಬ ಮಾತಾಡೋದಿಲ್ಲ, ಅರ್ಥ ಆಯ್ತಲ್ವ? 24 ಗಂಟೆ, ಒಂದು ದಿನಕ್ಕೆ 24 ಗಂಟೆ, ಒಂದು 8 ಗಂಟೆ ರೆಸ್ಟ್, ಮತ್ತು ಒಂದು 8 ಗಂಟೆ ಕೆಲಸ, 8 8 16, ಮತ್ತೆ ಎಷ್ಟು ಉಂಟು? 8 ಗಂಟೆ ಅಲ್ವಾ? ಆ 8 ಗಂಟೆ ಹೊತ್ತಲ್ಲಿ ನೀವು ಕೆಲಸ ಮಾಡುವಾಗಲೇ ನೀವು ಏನು ಕೆಲಸ ಮಾಡ್ತೀರಿ, ಆ ಕೆಲಸ ಮಾಡುವ ಜೊತೆಯೇ ನೀವು ಆ ಭಗವಂತನ ನಾಮಸ್ಮರಣೆ ಮಾಡಿ ಶ್ವಾಸವನ್ನು ತಗೊಳ್ಳಿಕ್ಕೆ ಪ್ರಯತ್ನ ಪಡಿ. ಪ್ರತಿಯೊಂದು ಕೆಲಸ ಮಾಡುವ, ಈಗ ನೀವು ಮೌನವಾಗಿ ಕೂತ್ಕೊಂಡಿದ್ದೀರಿ, ಆಗ ಭಗವಂತನ ನಾಮಸ್ಮರಣೆ ಮಾಡ್ತಾನೇ ಇರಬೇಕು, ಭಗವಂತನ ನಾಮಸ್ಮರಣೆ ಕೇಳ್ತಾನೇ ಇರಬೇಕು. ಆಗ ನಿಮಗೆ ಅರಿವಿಲ್ಲದಂತೆ ನಿಮ್ಮ ಒಳಗೆ ಪ್ರಾಣಾಯಾಮ ಆಗ್ತದೆ. ಪ್ರಾಣಾಯಾಮಕ್ಕೆ ಕಣ್ಣು ಮುಚ್ಚಿ ಕೂತುಕೊಂಡ ಕೂಡಲೇ ಸಾವಿರಾರು ವಿಚಾರ ಬರೋದಾದರೆ ಕಣ್ಣು ಮುಚ್ಚಿ ಕೂತ್ಕೊಳ್ಳೋದು ಯಾಕೆ? ಏನು ಪ್ರಯೋಜನ? ಆಗ ನಿಮ್ಮ ಕೆಲಸ ಮಾಡಿಕೊಂಡೇ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾನೇ ಇರಿ. ಆ ಶ್ವಾಸವನ್ನು ಬಿಡುವಾಗ, ಶ್ವಾಸವನ್ನು ತಗೊಳ್ಳುವಾಗ ಭಗವಂತ, ಗುರುವೇ, ನಿಮ್ಮ ಇಚ್ಛೆ, ನಿಮ್ಮ ಇಷ್ಟ, ನಿಮ್ಮ ಯಾವ ಗುರು, ನಿಮ್ಮ ಯಾವ ದೇವರು, ಆ ದೇವರನ್ನು ನಾಮಸ್ಮರಣೆ ಮಾಡಿ. ಎಲ್ಲ ವಿಚಾರಗಳು ಒಂದು ಕಂಟ್ರೋಲಿಗೆ ಬಂದೇ ಬರ್ತದೆ. ಪ್ರಾಣಾಯಾಮ ಮಾಡೋದು, ಈಗ ಹೇಳಿದ್ದು ಎರಡು ಒಂದೇ. ಅರ್ಥ ಆಯ್ತಲ್ವ? ಪ್ರಾಣಾಯಾಮ ಅಂದರೆ ಏನು? ನಿನ್ನ ಪ್ರಾಣದ ಸ್ಥಿತಿಗತಿಗಳು, ಅರ್ಥ ಆಯ್ತಲ್ಲ? ಅದರ ರೀತಿ ನೀತಿಗಳು, ಅದು ಯಾವ್ಯಾವ ರೀತಿಯಲ್ಲಿ ಹೋಗಬಾರ್ದು, ಒಂದೇ ರೀತಿಯಲ್ಲಿ ಹೋಗಬೇಕು, ಒಂದೇ ರೀತಿಯಲ್ಲಿ ಬರಬೇಕು. ಅದೇ ಪ್ರಾಣಾಯಾಮ. ಆ ಶ್ವಾಸದ ಕ್ರಿಯೆ, ಅದನ್ನು ಅಭ್ಯಾಸ ಮಾಡುವುದು. ಪ್ರಾಣಾಯಾಮವನ್ನು ಭಗವಂತ ನಮಗೆ ಆಟೋಮೆಟಿಕ್ಕಾಗಿ ಕೊಟ್ಟಿದ್ದಾರೆ. ಇದು ಸೂಕ್ಷ್ಮವಾಗಿ ಆಲೋಚನೆ ಮಾಡಿ. ಎಲ್ಲರಿಗೆ ಶ್ವಾಸ ಹೋಗ್ತದೆ, ಶ್ವಾಸ ಬರ್ತದೆ, ಶ್ವಾಸ ಹೋಗ್ತದೆ, ಶ್ವಾಸ ಬರ್ತದೆ ಅಲ್ವಾ? ಇದು ಯಾಕೆ ಹೋಗ್ತದೆ, ಯಾಕೆ ಬರ್ತದೆ, ಇದರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ. ಆಲೋಚನೆ ಮಾಡುವಾಗ ಇದರ ಜೊತೆ ಸ್ವಲ್ಪ ದೇವರ ನಾಮಸ್ಮರಣೆಯನ್ನು ಸೇರಿಸಿ. ಆದ ಕಾರಣ ಹೇಳಿದ್ದು, ಜಪವನ್ನು ನಾಮಸ್ಮರಣೆ ಮಾಡಿ, ದೇವರ ನಾಮಸ್ಮರಣೆ ಮಾಡಿ, ಮಂತ್ರವನ್ನು ನಾಮಸ್ಮರಣೆ ಮಾಡಿ, ಒಳ್ಳೊಳ್ಳೆ ವಿಚಾರಗಳ ನಾಮಸ್ಮರಣೆ ಮಾಡಿ ಅಂತೇಳಿ. ಯಾಕೆ ಹೇಳಿದ್ದು? ನಮ್ಮ ಶ್ವಾಸದೊಟ್ಟಿಗೆ ಅದು ಬೆರೀಲಿ, ನಮ್ಮ ಶ್ವಾಸದೊಟ್ಟಿಗೆ ಅದು ಬೆರೆಯುವಾಗ ನಮ್ಮ ಒಳಗೆ ಹೋಗಿ ಅದೇ ಕೂತುಕೊಂಡು ಒಳ್ಳೆ ಕೆಲಸವನ್ನೇ ಮಾಡುತ್ತದೆ. ಕೆಟ್ಟ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ಸ್ವಲ್ಪ ನೀವು ಅರ್ಥ ಮಾಡಿಕೊಳ್ಳಿ, ಎಲ್ಲರೂ ಅರ್ಥ ಮಾಡಿಕೊಳ್ಳಿ. ಇದನ್ನು ಅರ್ಥ ಮಾಡಿಕೊಂಡ್ರೆ ಬ್ರಹ್ಮಚರ್ಯ ಅಂದರೆ ಏನು ಅಂತೇಳಿ ಅರ್ಥ ಆಗ್ತದೆ. ಇದನ್ನು ಅನುಭವಿಸಬೇಕು ಅಂತ ಹೇಳೋದು. ಇದನ್ನು ನೀವು ಪ್ರಾಕ್ಟಿಕಲಾಗಿ ಅನುಭವಿಸಬೇಕು. ಹೇಳಿದ ವಿಚಾರವನ್ನು, ನನ್ನ ಅನುಭವ ಬೇರೆ ಇರ್ಬೋದು, ನಿಮ್ಮ ಅನುಭವ ಬೇರೆ ಇರ್ಬೋದು, ಅವರ ಅನುಭವ ಬೇರೆ ಇರ್ಬೋದು, ಒಬ್ಬೊಬ್ಬರ ಅನುಭವ ಒಂದೊಂದು. ಆದ ಕಾರಣ ಆಧ್ಯಾತ್ಮಿಕವನ್ನು ಯಾರಿಗೂ ನಂಬಲಿಕ್ಕೆ ಆಗೋದಿಲ್ಲ. ಕಾರಣ ಏನು? ಆಧ್ಯಾತ್ಮಿಕ ಒಬ್ಬೊಬ್ಬನಿಗೆ ಸ್ವಂತ, ಅವನವನಿಗೆ ಸ್ವಂತ. ಅದು ಎಲ್ಲರಿಗೆ ಹಂಚುವಂಥ ವಿಚಾರ ಅಲ್ಲ. ಆಧ್ಯಾತ್ಮಿಕ ಜ್ಞಾನ ಅಂದರೆ ಎಲ್ಲರಿಗೆ ಹಂಚುವಂಥ ವಿಚಾರ ಅಲ್ಲ, ಅದು ಅವನವರೇ ಅನುಭವಿಸುವಂಥ ವಿಚಾರ. ಆದ ಕಾರಣ ನಿನ್ನ ಅನುಭವ ಬೇರೆ, ಅವನ ಅನುಭವ ಬೇರೆ, ಅವನ ಅನುಭವ ಬೇರೆ, ಎಲ್ಲರ ಅನುಭವ ಬೇರೆಯೇ. ಆದ ಕಾರಣ ಆಧ್ಯಾತ್ಮಿಕ ಎಂಬುದು ಅವರವರಿಗೆ ಆನಂದವನ್ನು ಕೊಡ್ತದೆ. ಆದ ಕಾರಣ ಅವರವರು ಸಂತೋಷದಲ್ಲಿರ್ತಾರೆ, ಅವರವರ ಆನಂದವನ್ನು ಅವರವರು ಹಂಚಿಕೊಳ್ತಾರೆ. ಈಗಪ್ಪ ಮನುಷ್ಯನ ದೇಹದೊಳಗಿಂಥದ್ದೆಲ್ಲ ಉಂಟು ಅಂತೇಳಿ, ಅದು ನಿನ್ನ ದೇಹದೊಳಗೆ ಆಗಬೇಕಾದ್ರೆ ನೀನು ಅನುಭವಿಸಬೇಕು. ಅರ್ಥ ಆಯ್ತಲ್ವ? ಈಗ ಹೇಳಿದ್ದನ್ನೆಲ್ಲ ಅನುಭವಿಸಿದರೆ ಈ ಬ್ರಹ್ಮಚರ್ಯ ಅಂದರೆ ಏನು ಅಂತೇಳಿ ಎಲ್ಲದಕ್ಕೂ ಉತ್ತರ ಸಿಗ್ತದೆ. ಅರ್ಥ ಆಯ್ತಲ್ವ? ಸಂಸಾರಕ್ಕೂ ಬ್ರಹ್ಮಚರ್ಯ ಒಳ್ಳೆಯದು, ಜ್ಞಾನಕ್ಕೂ ಬ್ರಹ್ಮಚರ್ಯ ಒಳ್ಳೆಯದು. ಬ್ರಹ್ಮಚರ್ಯದಿಂದಲೇ ಜ್ಞಾನವನ್ನು ಪಡೆದವರು ಅದೆಷ್ಟೋ ಮಹಾನ್ಗಳು, ಋಷಿಮುನಿಗಳು ಬ್ರಹ್ಮಚರ್ಯ, ಗೃಹಸ್ಥಾಶ್ರಮ, ವಾನಪ್ರಸ್ಥ, ಸನ್ಯಾಸವನ್ನು ಕಂಡುಕೊಂಡಿದ್ದಾರೆ. ಅರ್ಥ ಆಯ್ತಲ್ಲ? ಅದೆಷ್ಟೋ ಋಷಿಮುನಿಗಳು ಬ್ರಹ್ಮಚರ್ಯದಿಂದಲೇ ಜ್ಞಾನವನ್ನು ಕಂಡವರಿದ್ದಾರೆ. ಅದು ಅವರವರ ಆಯ್ಕೆ. ಒಟ್ಟಿನಲ್ಲಿ ಹೇಳಿದರೆ ಬ್ರಹ್ಮಚರ್ಯ ಮನುಕುಲಕ್ಕೆ ಬೇಕಾದಂಥ ವಿಚಾರ. ಬ್ರಹ್ಮಚರ್ಯ ಎಂಬುದು ದಿವ್ಯ ಔಷಧಿ. ಬ್ರಹ್ಮಚರ್ಯ ಎಂಬುದು ವಜ್ರಕಾಯ, ಗೊತ್ತಾಯ್ತಲ್ವ? ಬ್ರಹ್ಮಚರ್ಯ ಎಂಬುದು ಬಲಿಷ್ಠ. ಬ್ರಹ್ಮಚರ್ಯ ಅಂತೇಳಿದರೆ ಅದು ವರ್ಣನೆ ಮಾಡಲಿಕ್ಕೆ ಅಸಾಧ್ಯ. ಅದರ ಅನುಭವಗಳು ಅಷ್ಟಿಷ್ಟಲ್ಲ, ಪವಾಡಗಳು ಕೂಡ ಆಗಲಿಕ್ಕೆ ಸಾಧ್ಯತೆ ಇದೆ, ಖಂಡಿತವಾಗಿ ಆಗ್ತದೆ. ಅರ್ಥ ಆಯ್ತಲ್ವ? ಸರಿಯಾದ ಬ್ರಹ್ಮಚರ್ಯವನ್ನು ಪಾಲನೆ ಮಾಡೋದಾದರೆ. ಅರ್ಥ ಆಯ್ತು ಹೇಳೋದು? ಉತ್ತರ ಸಿಕ್ಕಿತಾ? ನೀನು ಹೇಳಿದಕ್ಕೆಲ್ಲದಕ್ಕೂ ಸಿಕ್ಕಿತಾ? ಬ್ರಹ್ಮಚರ್ಯದ ಮಹತ್ವ ಈ ಪ್ರೌಢಾವಸ್ಥೆ ಮತ್ತು ಯೌವನಾವಸ್ಥೆ ಈ ದೃಷ್ಟಿಯಲ್ಲಿ ತಿಳಿಸಿಕೊಡಿ. ಆ ದೃಷ್ಟಿಯಲ್ಲಿ ಏಜಲ್ಲಿ ಇರ್ತಾರಲ್ಲ ಮಕ್ಕಳುಗಳು, ಪ್ರೌಢಾವಸ್ಥೆ ಮತ್ತು ಯೌವನಾವಸ್ಥೆ
ಅದಕ್ಕೆ ಹೀಗೆ ಹೇಳಿದೆ ನಾನು, ಪ್ರತಿಯೊಬ್ಬ ಶ್ವಾಸ ತಗೊಳ್ಳುವಾಗ ಈ ರೀತಿಯಾಗಿ ಶ್ವಾಸ ತಗೊಂಡ್ರೆ ಪ್ರೌಢಾವಸ್ಥೆಗಾದರೂ ಸರಿ, ಯೌವನಾವಸ್ಥೆಗಾದರೂ ಸರಿ, ವೃದ್ಧಾವಸ್ಥೆಗಾದರೂ ಸರಿ, ಯಾರಿಗಾದರೂ ಸರಿ ಅದು ಒಳ್ಳೆಯದನ್ನೇ ಮಾಡ್ತದೆ ಅಂತೇಳಿ. ಶ್ವಾಸ ತಗೊಳ್ಳುವಾಗ ಬ್ರಹ್ಮಚರ್ಯ ಪಾಲನೆ ಮಾಡಬೇಕು ಅಂತಿದ್ದವ ಮೊದಲು ಅವನ ಶ್ವಾಸ ತಗೊಳ್ಳುವಾಗ ಏನು ಮಾಡಬೇಕು ಅದನ್ನು ಈಗ ಹೇಳಿದ್ದು ನಾನು. 15 ಬಾರಿ, 900 ಬಾರಿ, 21,600 ಬಾರಿ ಅಂತೇಳಿ ಹೇಳಿದ್ದು ಶ್ವಾಸದ ಒಂದು ವಿಚಾರ. ಯೋಗ ಶಾಸ್ತ್ರದಲ್ಲಿ ಉಂಟು ಇದು, ನಾನು ಹೇಳಿದಲ್ಲ. ಅರ್ಥ ಆಯ್ತಲ್ಲ? ನನ್ನ ಅಪ್ಪ ನನ್ನ ಅಪ್ಪ ನನ್ನ ಅಪ್ಪ ಅಪ್ಪ ಅಪ್ಪನ ಅಪ್ಪ ಎಲ್ಲ ಇದ್ದಾರೆ, ಋಷಿ ಮುನಿಗಳೆಲ್ಲ ಹೋಗಿ ಸೇರ್ತದೆ ಕೊನೆಗೆ. ಅರ್ಥ ಆಯ್ತಲ್ವ? ನನಗಿಂತ ಜಾಸ್ತಿ ನನ್ನ ಅಪ್ಪನಿಗೆ ಗೊತ್ತಿರಬೇಕು ಅಂತ ಹೇಳೋದು. ಅಪ್ಪ ಅಂದರೆ ಗುರು ಅಂತ ಹೇಳೋದು. ಅರ್ಥ ಆಯ್ತಲ್ವ? ಆಡು ಭಾಷೆಯಲ್ಲಿ ಅಪ್ಪ, ಗುರುವಿಯನ್ನು ಅಪ್ಪ ಅಂತ ಕರೀತಾರೆ. ಆದ ಕಾರಣ ಗುರುವನ್ನು ಹೇಳಿದರು. ಅವರ ಗುರು ಅವರ ಗುರು ಅವರ ಗುರು ಅವರು ಹಾಗೆ ಹೋಗ್ತಾನೆ ಇರ್ತದೆ ಅದು ಗುರು ಪರಂಪರೆ. ಅವರೆಲ್ಲ ಹೇಳಿದಂಥ ವಿಚಾರ, ಅವರು ಹೇಳಿದ ವಿಚಾರನೂ ಒಂದು ಎಳ್ಳಿನಷ್ಟು ಮಟ್ಟಿಗೆ ನಾವು ಪಾಲನೆ ಮಾಡಿದ ಕಾರಣ ನಾವು ಇಷ್ಟಿದ್ದೇವೆ. ಅರ್ಥ ಆಗ್ತದೆ? ಹಾಂ. ಬ್ರಹ್ಮಚರ್ಯ ಪಾಲನೆ ಮಾಡೋದಕ್ಕೆ ಏನಾದ್ರು ನಿಯಮಗಳು ಅಥವಾ ಜೀವನ ಶೈಲಿ ಕ್ರಮಗಳು ಅಥವಾ ಆಹಾರ ಈ ಥರ ಏನಾರ ಮಾಹಿತಿ ಇದೆಯಾ? ಬ್ರಹ್ಮಚರ್ಯ ಪಾಲನೆ ಮಾಡಲಿಕ್ಕೆ ಖಂಡಿತವಾಗಿ ಆಹಾರದಲ್ಲಿ ಪ್ರತಿಯೊಬ್ಬರಿಗೂ ಕಂಟ್ರೋಲ್ ಇರಬೇಕು. ಶ್ವಾಸವನ್ನು ನಾವು ಹೇಗೆ ಸ್ವೀಕಾರ ಮಾಡುವ ನಮೋ ನಾರಾಯಣ ಅಂತ ಹೇಳಿದ್ದೆವೋ ಅದೇ ರೀತಿ ಒಂದು ನೀರು ಕುಡಿಯೋ ಕೂಡ ಯಾವುದೋ ಒಂದು ಭಗವಂತನ ಹೆಸರು ಹೇಳಿ ನೀರು ಕುಡಿಬೇಕು. ಅರ್ಥ ಆಯ್ತಲ್ಲ? ಯಾವುದೋ ಒಂದು ಶಕ್ತಿಯ ಗುರುವಿನ ಹೆಸರು ಹೇಳಿ ನೀರು ಕುಡಿಬೇಕು. ಊಟ ಮಾಡುವ ಕೂಡ ಒಂದು ಭಗವಂತನ ನಾಮಸ್ಮರಣೆ ಮಾಡಿ ಊಟ ಮಾಡಬೇಕು. ಅರ್ಥ ಆಯ್ತಲ್ವ? ಊಟದಲ್ಲಿ ಎಣ್ಣೆ, ಉಪ್ಪು, ಖಾರ, ಅರ್ಥ ಆಯ್ತಲ್ವ, ಸಕ್ಕರೆ ಅಂಶ, ಕೊಬ್ಬಿನ ಅಂಶ, ಅರ್ಥ ಆಯ್ತಲ್ವ, ಇದೆಲ್ಲ ಭಾಳಷ್ಟು ಕಡಿಮೆ ಇರಬೇಕು. ರಾತ್ರಿ ಹೊತ್ತಿನಲ್ಲಿ ಊಟ ಭಾಳಷ್ಟು ಕಡಿಮೆ ಇರಬೇಕು ಬ್ರಹ್ಮಚರ್ಯ ಪಾಲನೆ ಮಾಡುವವರಿಗೆ. ರಾತ್ರಿ ಹೊತ್ತಿನಲ್ಲಿ ಊಟ ಮಾಡೋದು ಸರಿಯಾಗಿ ಬರೋದಿಲ್ಲ ಬ್ರಹ್ಮಚರ್ಯ ಪಾಲನೆ ಮಾಡುವವರಿಗೆ. ಬ್ರಹ್ಮಚರ್ಯ ಪಾಲನೆ ಮಾಡುವವನು ಮಧ್ಯಾಹ್ನ ಒಂದೊತ್ತು ಊಟ, ಒಳ್ಳೆ ಊಟ ಮಾಡಬೇಕು. ಅರ್ಥ ಆಯ್ತಲ್ವ? ಬೆಳಿಗ್ಗೆ ಸ್ವಲ್ಪ ಊಟ ಮಾಡಬೇಕು. ಅರ್ಥ ಆಯ್ತಲ್ವ? ಸ್ವಲ್ಪ ಅಂದರೆ ಸ್ವಲ್ಪ ಒಂದು ಯಾವುದೇ ರೀತಿ ಅಂತ ಹೇಳಿದರೆ ಅದಕ್ಕೆ ಜ್ಞಾನದ ಭಾಷೆಯಲ್ಲಿ ಹೇಳಿದ್ರೆ ಮಂಗನ ಹಾಗೆ ಊಟ ಅಂತೇಳಿ. ಮಧ್ಯಾಹ್ನ ಆನೆಯ ಹಾಗೆ ಊಟ ಅಂತ, ರಾತ್ರಿ ಹಸುವಿನ ಹಾಗೆ ಊಟ ಅಂತೇಳಿ. ಹಸು ಅಂದರೆ ಖಾಲಿ ಲಿಕ್ವಿಡ್, ಕರು ಅಲ್ವಾ? ಹಸುವಿನ ಕರು ಏನು ಕುಡಿತದೆ? ಅಮ್ಮನ ಹಾಲು ಕುಡಿತದೆ. ಅದು ಒಳ್ಳೆಯದು. ರಾತ್ರಿ ಹೊತ್ತಿನಲ್ಲಿ ನೀರು ಆಹಾರ ಒಳ್ಳೆಯದು. ಅರ್ಥ ಆಯ್ತಲ್ವ? ಇದೆಲ್ಲದಕ್ಕೂ ಮುಖ್ಯವಾಗಿ ನಮ್ಮ ಎಲ್ಲ ಆಲೋಚನೆಗಳು ಒಳ್ಳೆಯದಾಗಬೇಕು. ಮೊದಲಿಗೆ ನೋಡುವ ಯಾವುದು ನಮ್ಮ ವಿಚಾರಗಳು ವ್ಯತ್ಯಾಸ ಆಗಬಾರ್ದು. ಅರ್ಥ ಆಯ್ತಲ್ವ? ಬ್ರಹ್ಮಚರ್ಯ ಪಾಲನೆ ಮಾಡಬೇಕಾದ್ರೆ ಸೈನ್ಸ್ ಓದಬೇಕು, ಜ್ಞಾನಕ್ಕಿಂತ ಸಹ ವಿಜ್ಞಾನ ಓದಬೇಕು. ಒಂದು ಮನುಷ್ಯನ ಬಾಡಿಯಲ್ಲಿ ಏನೆಲ್ಲ ಉಂಟು, ಮನುಷ್ಯ ಅಂದರೆ ಏನು ಎಂಬ ವಿಚಾರನಲ್ಲಿ ಬಿಡಿಸಿ 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 ನೋಡ್ತಾನಲ್ಲ, ಆಗ ಮನುಷ್ಯ ಅಂದರೆ ಇಷ್ಟೇ ಅಂತಾಗ್ತದೆ, ವೇಸ್ಟ್ ಅಂತಾಗ್ತದೆ, ಏನು ಇಲ್ಲ ಅಂತಾಗ್ತದೆ. ಅದು ವಿಜ್ಞಾನದಲ್ಲಿ ಸುಲಭವಾಗಿ ಹೇಳಿದ್ದಾರೆ ಅಲ್ವಾ? ಮನುಷ್ಯನೊಳಗೆ ಏನೆಲ್ಲ ಉಂಟು ಅಂತ, ಎಷ್ಟು ಕೆಟ್ಟದೆಲ್ಲ ಉಂಟು ಅಂತೇಳಿ ನೋಡಲಿಕ್ಕೆ ಚೆಂದ ಕಾಣ್ತದೆ ಮನುಷ್ಯ ಅಲ್ವಾ? ಮನುಷ್ಯನೊಳಗಿರೋದಲ್ಲ ಏನು. ಜ್ಞಾನದಲ್ಲಿ ಹೋದರೆ ಮನಸ್ಸಿನ ಬಗ್ಗೆ ಅಧ್ಯಯನ ಮಾಡ್ತಾ ಅದು ಸೂಕ್ಷ್ಮಗೊಳಿಸಿ ಆಸೆ ಎಲ್ಲ ಮುಗೀತದೆ. ಈ ಮನುಷ್ಯ ಎಲ್ಲರೂ ಆಸೆ ಪಡೋದು ಯಾಕೆ? ಎಂಥದಕ್ಕೆ ಆಸೆ ಪಡೋದು? ಒಬ್ಬರನ್ನು ನೋಡೋ ಒಬ್ಬರು ಆಸೆ ಪಡೋದು ಯಾಕೆ? ಎಂಥ ಉಂಟು ಈ ಆಸೆ ಒಳಗೆ? ಏನು ಉಂಟು ಹೇಳಿ ಸ್ವಲ್ಪ ವಿಜ್ಞಾನದಲ್ಲಿ ಹುಡುಕಿ. ಅದೇ ಹೇಳಿದ್ದು, ಸರಿಯಾಗಿ ಒಂದು ಮನುಷ್ಯನನ್ನು ಸರಿಯಾಗಿ ನೋಡಿದರೆ ಒಂದು ಮನುಷ್ಯನನ್ನು ಯಾರೂ ಪ್ರೀತಿಸಲಿಕ್ಕಿಲ್ಲ. ಮನುಷ್ಯನನ್ನು ಬೇಡವೇ ಬೇಡ ಅಂತೇಳಿ ಯಾರು. ಆಗ ಅವನು ಏಕಾಂತವಾಗಿರ್ತಾನೆ, ನಾನು ಬಂದಿದ್ದೇನೆ, ನಾನು ಹೋಗ್ತೇನೆ ಅಷ್ಟೇ. ಅವ ಯಾರೊಟ್ಟಿಗೆ ಅವನು ಬೆರೆಯುವುದಿಲ್ಲ. ಅರ್ಥ ಆಗ್ತಲ್ಲ? ಸೂಕ್ಷ್ಮ ಮಾಡಬೇಕು, ದೇಹವನ್ನು ಸೂಕ್ಷ್ಮ ಮಾಡಬೇಕು. ಈ ದೇಹವನ್ನು ಸೂಕ್ಷ್ಮ ಮಾಡುವ ಎಲ್ಲ ಹುಳಗಳು ಇದು. ಅರ್ಥ ಆಯ್ತಾ? ಬೇರೆ ಎಂಥದಲ್ಲ. ಎಲ್ಲ ಹುಳಗಳು ಒಂದು ಹುಳ ಆಗಿ ಕಾಣ್ತದೆ, ದೊಡ್ಡದಾಗಿ ರೂಪ ಆಗಿ. ಹೌದು, ಏನು ಹೇಳ್ತೀರಿ ಡಾಕ್ಟ್ರು? ಹೌದಲ್ವಾ? ಇದನ್ನು ಅರ್ಥ ಮಾಡಿಕೊಂಡ್ರೆ ಬ್ರಹ್ಮಚರ್ಯ ಪಾಲನೆ ಮಾಡಲಿಕ್ಕೆ ತುಂಬ ಈಸಿವೆ ಅಂತ ಹೇಳು. ಈ ಬ್ರಹ್ಮಚರ್ಯ ತಪ್ಪುವುದಲ್ಲಿ ಆಸೆಯಿಂದ ತಾನೆ, ಅದು ಬೇಕು ಇದು ಬೇಕು ಎಂಬ ಆಸೆಯಿಂದ ತಾನೆ ತಪ್ಪುದು ಬ್ರಹ್ಮಚರ್ಯ. ಆಸೆಯನ್ನು ಬಿಡು ಅಂತ ಹೇಳೋದು, ಒಂದನ್ನು ಹಿಡಿ ಅಂತ ಹೇಳೋದು. ಒಂದನ್ನು ಹಿಡಿದ್ರೆ ಸಾಕು, ಎಲ್ಲವೂ ಸರಿಯಾಗ್ತದೆ. ಶುಭವಾಗಲಿ.